ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಕ್ಷಮೆ ಕೋರುತ್ತೀನಿ. ಲಾಸ್ಟ್ 1 ವರ್ಷ ತಾವು ಕರಿತಾ ಇದ್ದೀರಾ. ನಾನು ಪೊಲೀಸ್ನಲ್ಲಿ ಇರುವಾಗಲೇ ತಾವು ಕರೆದಿದ್ದೀರಾ, ಬೇರೆ ಬೇರೆ ಕಾರಣಕ್ಕೋಸ್ಕರ ಬರಲಿಕ್ಕಾಗಿಲ್ಲ. ಸೊ ಫೈನಲಿ ಇವತ್ತು ನಿಮ್ಮ ಮುಂಚೆ ನಾನು ಬಂದಿದ್ದೀನಿ. ಈ ಒಂದು ಸಭಾಂಗಣದಲ್ಲಿ ಇಷ್ಟು ಜನ ಕೂತ್ಕೊಂಡು ನಾನು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಈ ಸಭಾಂಗಣ ಬಂದಿದ್ದೀನಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇರುವಾಗ 1 ಸಾರಿ 2 ಸಾರಿ ಬಂದಿದ್ದೀನಿ. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ಒಂದು ಸಭೆ ಕಂಪ್ಲೀಟ್ ಫುಲ್ ಆಗಿ, ನಾಟ್ ಇವನ್ ಅ ಸಿಂಗಲ್ ಚೇರ್, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಭಾಳ ದೊಡ್ಡ ಗೌರವ ಸರ್ ಅದು. ಇವತ್ತು ನಮ್ಮ ವೇದಿಕೆ ಮೇಲೆ ಜಸ್ಟ್ ಕೂತು ಕೆಳಗೆ ಹೋಗಿದ್ದೆ ನಮ್ಮ ಪ್ರೊಫೆಸರ್ ದಿನೇಶ್ ಚೌಡಾ ಸಾಹೇಬ್ರವರು. ಥ್ಯಾಂಕ್ ಯು ಸೋ ಮಚ್ ಸರ್. ಎನ್ನೇ ತಾವು ಪಾಪ ನೈಟ್ 11:30 ನನಗೆ ರಿಸೀವ್ ಮಾಡ್ಲಿಕ್ಕೆ ತಾವು ಬಂದಿದ್ದೀರಾ. ತಾವು ಭಾಳ ದೊಡ್ಡವರು. ಅದು ಓನ್ಲಿ ಶೋಸ್ ಹೌ ಬಿಗ್ ಹಾರ್ಟ್ ಯು ಹ್ಯಾವ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲಿರುವ ಎಲ್ಲ ತಮ್ಮ ಪ್ರೀತಿಯ ಟೀಚರ್ಸ್ ಅವರು. ಜನರಲಿ ಯುವರ್ ಕಾಲೇಜ್ ಇಸ್ ನೋನ್ ಫಾರ್ ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಟೀಚಿಂಗ್. ಇಲ್ಲಿರುವ ಎಲ್ಲ ಟೀಚರ್ಸ್ ಕೂಡ SDMPU ಕಾಲೇಜಿನಲ್ಲಿ ತಮಗೊಂದು ಹೆಸರಿದೆ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಔಟ್ಪುಟ್. ತಾವೆಲ್ಲರೂ ಕೂಡ ಒಂದು ಓದಿದ ಮೇಲೆ ಭಾಳ ಚೆನ್ನಾಗಿ ಓದಿಕೊಂಡು ಬಂದು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀರಿ ಅನ್ನೋದು ಮೇಯ್ನ್ ಕಾರಣಕರ್ತರು ತಮ್ಮ ಟೀಚರ್ಸ್ ಅವರು. ಅವರಿಲ್ಲಣ್ಣ ನೀವಿಲ್ಲ, ಅವರಿಲ್ಲಣ್ಣ ನಾನಿಲ್ಲ, ಅವರಿಲ್ಲಣ್ಣ ಯಾರೂ ಕೂಡ ಇಲ್ಲ. ಸೊ ಈ ಟೈಮ್ನಲ್ಲಿ ನಾವು ಅವ್ರ ಬಗ್ಗೆ ಒಂದು ದೊಡ್ಡದಾಗಿ ಒಂದು ಚಪ್ಪಾಳೆ ಕೊಡಬೇಕು. ನಾವೆಲ್ಲ ಏನಿಲ್ಲ, ತಮ್ಮ ಟೀಚರ್ಸ್ ಮುಂಚೆ ಇನ್ ಫ್ರಂಟ್ ಆಫ್ ಯುವರ್ ಟೀಚರ್ಸ್ ನಾವೆಲ್ಲ ಏನಿಲ್ಲ. ಬಿಕಾಸ್ ಐ ಜಸ್ಟ್ ಕನೆಕ್ಟ್ ವಿತ್ ಯು ಬಿಕಾಸ್ ಆಫ್ ದ ಏಜ್. ನನ್ನ ಏಜು ತಮ್ಮ ಏಜು ಒಂದು 10 ವರ್ಷ ಡಿಫ್ರೆನ್ಸ್ ಇದೆ. ಬೇಗ ಕನೆಕ್ಟ್ ಮಾಡ್ತೀನಿ. ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿ ಗಿವ್ ದಟ್ ರೆಸ್ಪೆಕ್ಟ್ ಟು ದೋಸ್ ಟೀಚರ್ಸ್ ಹೂ ಆರ್ ಹಿಯರ್. ಇವತ್ತು ಭಾಳ ಚೆನ್ನಾಗಿ ಇಲ್ಲಿ MC ಮಾಡಿಕೊಂಡಿರುವ ನಮ್ಮ ರಕ್ಷಿತಾ ಅವರು, ಮನೋಜ್ ಅವರು, ಸಮಣ್ಣ ಅವರು 3 ಜನ ಕೂಡ ನಾವು ದೊಡ್ಡ ಒಂದು ಚಪ್ಪಾಳೆ ಕೊಡಬೇಕು. ಅವ್ರ ಏಜ್ನಲ್ಲಿ ನಮಗೊಂದು ಮೈಕ್ ಇಡಲಿಕ್ಕೆ ಆಗಲ್ಲ, ಬಟ್ ಅವರು ಅಷ್ಟು ಚೆನ್ನಾಗಿ ಒಂದು ಮೈಕ್ನಲ್ಲಿ ಅವರೆಲ್ಲ ಮಾತಾಡೋದು ಭಾಳ ಖುಷಿ ಆಗ್ತಾ ಇದೆ. ನಾನು ಯಾಕೆ ನಮ್ಮ ನೈವಾಸ್ ಅವರು ಪ್ಲಸ್ ಅವರಿಬ್ಬರು ಕಾಲಕ್ಕೊಂದು ರೋಸ್ ಕೊಟ್ಟಿದ್ದೀನಿ, ತಾವೆಲ್ಲ ಭಾಳ ನಗೆಯಾಡಿದ್ದೀರ, ಕಾರಣ ಹೇಳ್ಬಿಡ್ತೀನಿ. ಅದೇನಾಗ್ತದೆ, ಅವರಿಬ್ಬರು ಒಂದೇ ಕ್ಲಾಸ್ನಲ್ಲಿ ಒಂದೇ ರ್ಯಾಂಕ್ನಲ್ಲಿ ಇದ್ದಾರೆ. ಸೊ ಒಬ್ಬರು ಬಂದು ರೋಸ್ ಕೊಟ್ಬಿಟ್ಟು ಇನ್ನೊಬ್ಬರು ಕೊಡುವಾಗ ಚೆನ್ನಾಗಿರಲ್ಲ. ಕರೆಕ್ಟಾ? ಇಬ್ಬರು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅದಕ್ಕೆ ಅವರಿಬ್ಬರಿಗೂ ಒಂದು ಸರಿ ಸಮವಾಗಿ ಒಂದು ಟ್ರೀಟ್ಮೆಂಟ್ ಕೊಟ್ಟು ಇಬ್ಬರಿಗೂ ನಾಳೆ ಅವರು ಒಂದು ಬುಕ್ ಬರಲಿ. ಆ ಲೇಡಿ ಅವರು ಯಾರಲ್ಲಿ ಬಂದಿದ್ದಾರೆ ಅವರು ಒಂದು ಒಳ್ಳೆಯ ಬುಕ್ ಬರಲಿ. ನವಾಸ್ ಅವರು ಆಲ್ಮೋಸ್ಟ್ ಲಾಸ್ಟ್ ಒಂದು 4 ವರ್ಷ ನನಗೆ ಚೇಸ್ ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿருந்து, ಚಿಕ್ಕಮಂಗ್ಳೂರಲ್ಲಿருந்து, ಬ್ಯಾಂಗ್ಳೂರಲ್ಲಿருந்து ಎಲ್ಲ ಕಡೆ ಬಂದಿದ್ದಾರೆ ಅವರು. ಅವ್ರಿಗೆ ನಾನು ದೊಡ್ಡದಾಗಿ ಒಂದು ಧನ್ಯವಾದಗಳು ತಿಳಿಸ್ಬೇಕು. ನನಗೆ ಸುಮಾರು ಕೆಲವು ಟೈಮ್ ಅವರ ನಂಬರು ನಾನು ಬ್ಲಾಕ್ ಮಾಡಿ ಇಟ್ಬಿಡ್ತೀನಿ. ನೈಟ್ 11 ಗಂಟೆ, ಬೆಳಗ್ಗೆ 5 ಗಂಟೆ, 7 ಗಂಟೆ ಕಾಲ್ ಮಾಡ್ತಾವೆ ಇರ್ತಾರೆ. ಯಾವಾಗ ತಾವು ಡೇಟ್ ಕೊಡಿನು. ಸೊ 1 ವಾರ ಬ್ಲಾಕ್ ಮಾಡಿರ್ತೀನಿ. ನನಗೆ ಸ್ವಲ್ಪ ನೆಮ್ಮದಿ ಬೇಕು, ನಾನು ಆಮೇಲೆ ಬ್ಲಾಕ್ ಓಪನ್ ಮಾಡ್ತೀನಿ. ಸೊ ಆ ಥರ ಒಂದು ಮನುಷ್ಯ. ಸೊ ರಿಲೆಂಟ್ಲೆಸ್ ಲೈಫ್ನಲ್ಲಿ ಏನು ಬೇಕಾಗ್ತದೆ, ಯು ಗಾಟ್ ಟು ಬಿ ರಿಯಲಿ ರಿಲೆಂಟ್ಲೆಸ್ನ ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಗುರಿ, ಒಂದು ಇಲಕ್ಕು, ಒಂದು ಪರ್ಪಸ್ ತಾವು ಸಿಕ್ಕಿದ ಮೇಲೆ ಯು ಗಾಟ್ ಟು ಬಿ ರಿಯಲಿ ರಿಲೆಂಟ್ಲೆಸ್ ಇನ್ ಪರ್ಸ್ಯೂವಿಂಗ್ ಇಟ್. ಆ ರಿಲೆಂಟ್ಲೆಸ್ನೆಸ್ ಅವ್ರಿಗಿದೆ ಬಹುಶಃ. ಅದಕ್ಕೆ ಒಂದು ಬುಕ್ ಬರೆದಿದ್ದಾರೆ, ಬದುಕುನ್ ಹೇಳ್ಬಿಟ್ಟು. ಭಾಳ ಚೆನ್ನಾಗಿ ಬುಕ್ ಬರಲಿ. ಐ ವಿಶ್ ದ ವೆರಿ ಬೆಸ್ಟ್ ಟು ದೇಮ್. ನಮ್ಮ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಅವರು ತಾವು ಭಾಳ ಒಂದು ಸಣ್ಣ ಒಂದು ಸ್ಕಿಟ್ ಮಾಡಿದ್ದೀರ ಅವತ್ತು. ಒಂದು ಪೊಲೀಸ್ ಪ್ಲಸ್ ಪಬ್ಲಿಕ್ ಒಂದು ಕೋಮುಗಲಭೆ ಸೀನ್ನಲ್ಲಿ. ಬಿಕಾಸ್ ಮ್ಯಾಂಗ್ಳೂರದಲ್ಲಿ ಎಲ್ಲರೂ ರೈಟ್ ನಾವು ಮಾತಾಡೋದು ಕೋಮುಗಲಭೆ. ಅದ್ರ ಬಗ್ಗೆ ನಾನು ಖಂಡಿತವಾಗಿ ಒಂದು 15 ನಿಮಿಷ ಮಾತಾಡಲೇಬೇಕು. ಸೊ ಎಲ್ಲಿ ಹೋಗಿ ಬುಕ್ಸ್, ಪೇಪರ್, TV, ಇವತ್ತು ಬೆಳಗ್ಗೆ ಮಧ್ಯಾಹ್ನ ಕೂಡ ನನಗೊಂದು 2-3 ಇಂಟರ್ವ್ಯೂ ಇದೆ ಸೇಮ್ ಇಶ್ಯೂ ಬಗ್ಗೆ. ಎಲ್ಲ ಕಡೆಯಲ್ಲಿ ಇದೇ ಇಶ್ಯೂ. ಒಂಥರ ಮ್ಯಾಂಗ್ಳೂರ್ ಇಸ್ ಡಿವೈಡೆಡ್. ಮೊನ್ನೆ ಕೂಡ ಒಂದು ಕಮ್ಯುನಿಟಿಯವರು ದೊಡ್ಡ ಲೆವೆಲ್ದಲ್ಲಿ 1 ಲಕ್ಷ ಚಿಲ್ಲರೆ ಜನ ತಗೊಂಡು ಬಂದು ಒಂದು ಸಮಾವೇಶ ಮಾಡಿದ್ದಾರೆ. 10 ದಿವಸಕ್ಕೆ ಮುಂಚೆ ಇನ್ನೊಂದು ಕಮ್ಯುನಿಟಿ ಅವರು ಸ್ವಲ್ಪ 10,000 ಜನಕ್ಕೆ ಮೇಲೆ ತಗೊಂಡು ಬಂದು ಅವರು ಒಂದು ಸಮಾವೇಶ ಮಾಡಿದ್ದಾರೆ. ಏನಾಗ್ತದೆ, ಸೊಸೈಟಿದಲ್ಲಿ ಇತ್ತೀಚೆಗೆ ಲಾಟ್ ಆಫ್ ಡಿವಿಷನ್ಸ್. ರೈಟ್ ಆರ್ ರಾಂಗ್ ವಿ ವಿಲ್ ಟಾಕ್. ನಮಗೆ ನವಾಸು ಬೇಕು, ಆಂಟನಿಯು ಬೇಕು, ಪ್ರಕಾಶ್ ಭಟ್ಟು ಬೇಕು, ಎಲ್ಲರೂ ನಮಗೆ ಬೇಕು. ಸೊ ಇದರಲ್ಲಿ ತಾರತಮ್ಯ ಏನು ಇರಬಾರದು. ಅಲ್ಲ, ಇತ್ತೀಚೆಗೆ ನಾವು ತಾರತಮ್ಯ ಅಲ್ಲಿ ಶುರು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ವೆರಿ ಸ್ಪೆಸಿಫಿಕ್ಲಿ ಒಂದು 15 ನಿಮಿಷ ನಾನು ಮಾತಾಡ್ತೇನೆ. ನಮ್ಮ ರಿಲಿಜನ್ ಬಗ್ಗೆ, ಮುಸಲ್ಮಾನವ್ರ ಬಗ್ಗೆ, ಹಿಂದೂ ಅವ್ರ ಬಗ್ಗೆ, ಕ್ರಿಶ್ಚಿಯಾನಿಟಿ ಅವ್ರ ಬಗ್ಗೆ. ಇವತ್ತು ನನಗೆ 1 ಅವರ್ ತಾವು ಟೈಮ್ ಕೊಟ್ಟಿದ್ದೀರಾ. ಸೊ ಫಸ್ಟ್ 20 ನಿಮಿಷ ನಾನು ಜನರಲ್ ಆಗಿ ತಮ್ಮಲ್ಲಿ ಮಾತಾಡ್ತೇನೆ. ಬಿಕಾಸ್ ತಾವೆಲ್ಲರೂ ಕೂಡ ಒಂದು ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದೀರಾ. March 4th ತಮಕು PU2 ಎಕ್ಸಾಮ್ ಶುರು ಆಗ್ತಾ ಇದೆ. ಸೊ ನೆಕ್ಸ್ಟ್ 20 minutes ವಿಲ್ ಟಾಕ್ ಅಬೌಟ್ ಜನರಲ್ ಲೈಫ್. ಲಾಸ್ಟ್ 20 minutes ವಿಲ್ ಟಾಕ್ ಅಬೌಟ್ ಸಮ್ ಕರೆಂಟ್ ಇಶ್ಯೂ. ಸೊ ದಟ್ ತಮಗೊಂದು ನಾಲೆಜ್ ಇರುತ್ತೆ, ಒಂದು ಅವೇರ್ನೆಸ್ ಇರ್ತದೆ. ಎಷ್ಟು ಜನಕ್ಕೆ ಇಲ್ಲಿ ಪರ್ಪಸ್ ಇದೆ? ಆಲ್ಮೋಸ್ಟ್ 2200 ಜನ ಇಲ್ಲಿ ಇದ್ದೀರಾ. ಫುಲ್ ಆಡಿಟೋರಿಯಂ ತುಂಬಿದ್ದೀರಾ. ಹೌ ಮೆನಿ ಆಫ್ ಯು ರಿಯಲಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಪರ್ಪಸ್ನ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಪರ್ಪಸ್ನ ಏನೋ ತಾವು ಕೈ ಎತ್ತಲಿಕ್ಕೆ ಮುಂಚೆ ಇನ್ನೊಂದು ಸಾರಿ ಸ್ವಲ್ಪ ಡೆಫಿನೇಷನ್ ಕೊಟ್ಬಿಡ್ತೀನಿ. ಪರ್ಪಸ್ ಇಸ್ ಸಮಥಿಂಗ್ ವಿಚ್ ಹೆಲ್ಪ್ಸ್ ಯು ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ತಾವು ಅಲಾರಾಮ್ ಆಫ್ ಮಾಡಿಬಿಟ್ಟು ಒಂದು 5:30-6 ಗಂಟೆಗೆ ತಾವು ತಮ್ಮ ಬೆಡ್ಲಿருந்து ಔಟ್ಸೈಡ್ ಬರುವಾಗ ಅದು ತಮಗೊಂದು ಪುಷ್ ಕೊಡ್ತದೆ. ಇಟ್ ಗಿವ್ಸ್ ಯು ದಟ್
ದಟ್ ಮೋಟಿವೇಶನ್ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಅದು ಪರ್ಪಸ್. ಪರ್ಪಸ್ ಇಸ್ ಬಿಗರ್ ದೆನ್ ಯುವರ್ ಲೈಫ್. ಎಕ್ಸಾಮ್ ಬರೆಯುವುದು, ಮಾರ್ಕ್ಸ್ ತಗೊಳ್ಳೋದು ಅದು ಪರ್ಪಸ್ ಅಲ್ಲ. March 4th PU ಎಕ್ಸಾಮ್ ಬರ್ತಾ ಇದೆ, ಮ್ಯಾಕ್ಸ್ ಸ್ವಲ್ಪ ವೀಕ್ ಇದೆ, ಮ್ಯಾಕ್ಸ್ ಓದಬೇಕು, ಅದು ಪರ್ಪಸ್ ಅಲ್ಲ. ದಟ್ ಅಲ್ಲ ಶಾರ್ಟ್ ಟರ್ಮ್ ಗೋಲ್ಸ್. ಶಾರ್ಟ್ ಟರ್ಮ್ ಗೋಲ್ಸ್ ಅದಲ್ಲ, ಇಟ್ಸ್ ಎ ಶಾರ್ಟ್ ಟರ್ಮ್ ಗೋಲ್. ಅದು March 4th ತಾವು ಮ್ಯಾಕ್ಸ್ ಎಕ್ಸಾಮ್ ಬರೆದ ಮೇಲೆ ಮರೆತು ಬಿಡ್ತೀರಾ ನ್ಯಾಚುರಲಿ. ಕರೆಕ್ಟ್? ಇಫ್ ಯು ಬಿಲೀವ್ ದಟ್ ಯು ಆರ್ ವೀಕ್ ಇನ್ ಬಯಾಲಜಿ ಎಕ್ಸಾಮ್ ಬರೀದ ತಕ್ಷಣ ತಾವು ಮರೆತು ಬಿಡ್ತೀರಾ. ಸೊ ದಟ್ ಇಸ್ ನಾಟ್ ಪರ್ಪಸ್. ಪರ್ಪಸ್ ಇಸ್ ಸಮಥಿಂಗ್ ಬಿಗ್. ಅದು ದೊಡ್ಡ ಕನಸನ್ನು ಹೇಳ್ಬೋದು, ಅದು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆಗೆ ಅದು ಬರ್ತಾವೇ ಇರಬೇಕು. ತಾವೊಂದು ಮೂವಿ ನೋಡಿದ್ದೀರನ್ನ ಕೂಡ ತಮ್ಮ ಪರ್ಪಸ್ ಅದರಲ್ಲಿ ಕಾಣಬೇಕು. ತಾವು ಊಟ ಮಾಡುವಾಗ ಪರ್ಪಸ್ ಕಾಣಬೇಕು. ಸೊ ದಟ್ ಈಸ್ ಕಾಲ್ಡ್ ಪರ್ಪಸ್. ಸೊ ಎಷ್ಟು ಜನಕ್ಕಿಲ್ಲಿ ಪರ್ಪಸ್ನೊಂದು ವರ್ಡ್ ತಮಗೆ ಅರ್ಥ ಆಗ್ತದೆ, ತಮಗದು ಇದೆ, ಪರ್ಪಸ್ ಇದೆ ಇಲ್ಲಿ? ಹೌ ಮೆನಿ ಆಫ್ ಯು ರಿಯಲಿ ಹ್ಯಾವ್ ಪರ್ಪಸ್? ಓಕೆ, ರೈಟ್. 10 people, 15 people. ಓಕೆ, 15 people ಅವ್ರಿಗೂ ಇಲ್ಲಿ ಪರ್ಪಸ್ ಇದೆ. ಮೇ ಬಿ ಅವ್ರಿಗೆ ಇಂಡಿವಿಜುವಲಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಏನು ಪರ್ಪಸ್ಸು, ತಾವು ಏನು ಐಡಿಯಾ ಮಾಡಿ ಹೊರಟಿದ್ದೀರಾನೋ. ಯಾಕೆನಾ ರಿಸರ್ಚ್ ಸೇಸ್ ಲೆಸ್ ದೆನ್ 1% ಆಫ್ ಪೀಪಲ್ ದೇ ಹ್ಯಾವ್ ಪರ್ಪಸ್. 100ರಲ್ಲಿ ಒಬ್ಬನಿಗೆ ಮಾತ್ರ ಪರ್ಪಸ್ ಹೊಂದಿರುತ್ತದೆ. 99% ಜನಕ್ಕೆ ಪರ್ಪಸ್ ಇರಲ್ಲ. ಶಾರ್ಟ್ ಟರ್ಮ್ ಗೋಲ್ಸ್ ಇರ್ತದೆ. ಇವತ್ತು PUC ಪಾಸ್ ಮಾಡಬೇಕು, PUC ಪಾಸ್ ಆದ ತಕ್ಷಣ ಒಂದು ಒಳ್ಳೆ ಕಾಲೇಜ್ ಸೇರಬೇಕು, ಅದಾದ ತಕ್ಷಣ UPSC ಹೋಗಬೇಕು, ಆರ್ ಒಂದು ಕೆಲಸಕ್ಕೆ ಸೇರಬೇಕು, ಅದಾದ ತಕ್ಷಣ ಸಂಪಾದನೆ ಮಾಡಬೇಕು. ಸೊ ಎವ್ರಿ 5 years ಅವ್ರ ಗೋಲ್ ವಿಲ್ ಚೇಂಜ್. ತುಂಬ ಜನಕ್ಕೆ ನೋಡಿದ್ದೀರ, 5 ವರ್ಷಕ್ಕೊಮ್ಮೆ ನಮ್ಮ ಗುರಿ ಚೇಂಜ್ ಆಗ್ತಾ ಇರ್ತದೆ. ವೆರಿ ಫ್ಯೂ ಪೀಪಲ್ಗೆ ಮಾತ್ರ ದೇರ್ ಇಸ್ ಸಮಥಿಂಗ್ ಕಾಲ್ ಪರ್ಪಸ್. ಪರ್ಪಸ್ ನಾನು ಡಿಫೈನ್ ಮಾಡ್ತೀನಿ. ತುಂಬ ನಿಮ್ಮ ಕ್ವೆಶ್ಚನ್ಸ್ ಆಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಟ್ರೈ ಆ್ಯಂಡ್ ಡಿಫೈನ್ ಪರ್ಪಸ್. ಪರ್ಪಸ್ ಏನಿರಬಹುದು? ಸಪೋಸ್ ಇಫ್ ಯು ವಾಂಟ್ ಟು ಬಿ ಎ ಡಾಕ್ಟರ್, ಬೀಯಿಂಗ್ ಎ ಡಾಕ್ಟರ್ ಇಸ್ ನಾಟ್ ಅ ಪರ್ಪಸ್. ನಾನು ಡಾಕ್ಟರ್ ಆಗಬೇಕು, MBBS ಓದಬೇಕು, ಅದು ಪರ್ಪಸ್ ಅಲ್ಲ. ಕ್ಯಾನ್ಸರ್ಗೂ ಕ್ಯಾನ್ಸರ್ ಕಾಯಿಲೆ ಏನಿದೆ ನಾನದು ಕ್ಯೂರ್ಗೊಂದು ಹೆಲ್ಪ್ ಮಾಡಬೇಕು, ಪ್ರಯತ್ನ ಮಾಡಬೇಕು, ಸಾಲ್ವ್ ಮಾಡಬೇಕು. ದಟ್ ಕುಡ್ ಬಿ ಅ ಪರ್ಪಸ್. ಇಂಡಿಯಾದಲ್ಲಿ ಇನ್ನು 10 ವರ್ಷ ಆದಮೇಲೆ ಒಬ್ಬ ಕೂಡ ಪೂವರ್ ಆಗಿರಬಾರ್ದು. ನೋಬಡಿ ಶುಡ್ ಬಿ ಪೂವರ್. ದಟ್ ಕುಡ್ ಬಿ ಅ ಪರ್ಪಸ್. ಇನ್ನು 25 ವರ್ಷ ಆದ ಮೇಲೆ ತಮ್ಮ ಗ್ರಾಮದಲ್ಲಿ ಭಾಳ ಸೆಲ್ಫ್ ಸಫಿಷಿಯೆಂಟ್ ಆಗಿರಬೇಕು. ದಟ್ ಕುಡ್ ಬಿ ಅ ಪರ್ಪಸ್. ತಾವು ತಮ್ಮ ಲೈಫ್ ಬಂದು ಭಾಳ ಚೆನ್ನಾಗಿ ಇಟ್ಕೊಳ್ಬೇಕು, ತಮ್ಮ ರಿಲೇಟಿವ್ಸ್ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಇರಬೇಕು, ಹಸು ಸಾಕಬೇಕು, ಒಂದು ತಂದೆ ತಾಯಿ ಜೊತೆಗೆ ತಾವು ಬದುಕಬೇಕು, ಆ ಥರ ತಮಗೊಂದು ಲಾಂಗ್ ಟರ್ಮ್ ವಿಷನ್ ಇರ್ಬೋದು. ದಟ್ ಕುಡ್ ಬಿ ಅ ಪರ್ಪಸ್. ಸೊ ಯಾಕೆ ಸ್ಪೆಸಿಫಿಕಲಿ ಈ ಮಾತು ಹೇಳ್ತಾ ಇದ್ದೀನಿ? ಆಲ್ ಆಫ್ ಯು ಶುಡ್ ಫೈಂಡ್ ಯುವರ್ ಪರ್ಪಸ್. ನೆಕ್ಸ್ಟ್ ಒಂದು 2, 3, 4 ವರ್ಷ ಒಳಗಡೆ ಟೈಮ್ ತಗೊಂಡು ತಾವು ನಿಮ್ಮ ಪರ್ಪಸ್ ಫೈಂಡ್ ಔಟ್ ಮಾಡಬೇಕು. ಯಾಕೆ ಫೈಂಡ್ ಔಟ್ ಮಾಡಬೇಕು? ಇಫ್ ಯು ಡೋಂಟ್ ಫೈಂಡ್ ಯುವರ್ ಪರ್ಪಸ್, ಯುವರ್ ಲೈಫ್ ವಿಲ್ ಬಿಕಮ್ ಮೀನಿಂಗ್ಲೆಸ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್. ತಾವು 30-35 ವರ್ಷ ತಾವು ರೀಚ್ ಮಾಡುವಾಗ ತಮ್ಮ ಲೈಫ್ನಲ್ಲಿ ದೊಡ್ಡದಾಗಿ ಒಂದು ವೇಕಮ್ ಬಂದುಬಿಡ್ತದೆ. ಎ ಬಿಗ್ ವೇಕಮ್ ಕಮ್ಸ್ ಇನ್ ಸೈಡ್. MBBS ಬೇಕು, ಎಸ್ MBBS ಸೀಟ್ ತಗೊಂಡಾಯಿತು. ಫಸ್ಟ್ ಡೇ ಹೋಗಿ ತಾವು ಕಾಲೇಜ್ನಲ್ಲಿ ಕೂರ್ತೀರಾ, ಚೇರ್ನಲ್ಲಿ. ಇದೇ ಥರ ತುಂಬ ಜನ ಕೂರ್ತೀರಾ ಡಾಕ್ಟರ್ MBBS ಕಾಲೇಜ್ನಲ್ಲಿ. ಎಲ್ಲ ಇಂಟ್ರೊಡಕ್ಷನ್ ಎಲ್ಲ ಆಯಿತು, ತಾವೆಲ್ಲ ಡಾಕ್ಟ್ರನ್ನ ಹೇಳ್ಬಿಟ್ಟಿದ್ದಾರೆ. ವಾಪಸ್ ಸೆಕೆಂಡ್ ಡೇ ತಮಗೆ ಅದೇ ಥರ ಫೀಲಿಂಗ್ ಇರ್ತದ? ಇರಲ್ಲ. ಬಿಕಾಸ್ ಫಸ್ಟ್ ಡೇ ತಾವು ಯಾವ ಥರ ಒಂದು MBBS ಕಾಲೇಜ್ ಒಳಗಡೆ ಹೋಗ್ತೀರಿ, ಸೆಕೆಂಡ್ ಡೇ ಯು ವಿಲ್ ನಾಟ್ ಹ್ಯಾವ್ ದ ಸೇಮ್ ಫೀಲಿಂಗ್. ಬಿಕಾಸ್ ತಮ್ಮ ಮೈಂಡ್ ಏನು ಹೇಳ್ತದೆ, ಐ ಹ್ಯಾವ್ ಅಚೀವ್ಡ್ ವಾಟ್ ಐ ವಾಂಟ್. ಸೇಮ್ ಥಿಂಗ್ ಫಾರ್ ಇಂಜಿನಿಯರಿಂಗ್, ಸೇಮ್ ಥಿಂಗ್ ಫಾರ್ ತಮಗೆ ಲೈಫ್ನಲ್ಲಿ ಏನು ಬೇಕೋ ಅದು ಆ ಕ್ಷಣ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ಮಿನಿಟ್, ನೆಕ್ಸ್ಟ್ ಮೊಮೆಂಟ್ ಯುವರ್ ಮೈಂಡ್ ಸೆಟ್ ವಿಲ್ ಚೇಂಜ್. ಯಾಕೆನೋ ಪರ್ಪಸ್ ನಮಗಿಲ್ಲ. ಸೊ ಸ್ಪೆಸಿಫಿಕ್ಲಿ ಅದಕ್ಕೆ ಯಂಗ್ ಆಡಿಯನ್ಸ್ ನಾನು ಹೇಳುವುದು, ಫೈಂಡ್ ಔಟ್ ಯುವರ್ ಪರ್ಪಸ್. ಹೌ ಡು ಯು ಫೈಂಡ್ ಔಟ್ ಯುವರ್ ಪರ್ಪಸ್? ಯಾವ ಥರ ನನ್ನ ಪರ್ಪಸ್ ನಾನು ಹುಡುಕುವುದು? ನನಗೆ ಅಷ್ಟು ಎಕ್ಸ್ಪೋಷರ್ ಇಲ್ಲ, ನನ್ನ ಪರ್ಪಸ್ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲನಾ? 3 ಕ್ವೆಶ್ಚನ್ ತಾವು ಬರೆದಿಟ್ಕೊಳ್ಬೇಕು. ಇಟ್ ಇಸ್ ಕಾಲ್ಡ್ ವೈ, ವಾಟ್ ಆ್ಯಂಡ್ ಹೌ. 3 ಕ್ವೆಶ್ಚನ್ ತಾವು ಏನೋ ತಾವು ಲೈಫ್ನಲ್ಲಿ ಮಾಡ್ತೀರಾ, ವೈನೊಂದು ಕ್ವೆಶ್ಚನ್ ಹೇಳಬೇಕು, ವಾಟ್ನೊಂದು ಕ್ವೆಶ್ಚನ್ ಹೇಳಬೇಕು, ಹೌನೊಂದು ಕ್ವೆಶ್ಚನ್ ಹೇಳಬೇಕು. ಇಫ್ ಯು ಹ್ಯಾವ್ ಅ ಡ್ರೀಮ್, ನಾನು ಡಾಕ್ಟರ್ ಆಗಬೇಕು, ತಾವೇ ತಮ್ಮ ಕ್ವೆಶ್ಚನ್ ಹೇಳಬೇಕು, ವೈ ಡು ಯು ವಾಂಟ್ ಟು ಬಿ ಡಾಕ್ಟರ್? ದೆನ್ ದಿ ನೆಕ್ಸ್ಟ್ ಆನ್ಸರ್ ಇಸ್, ಇಲ್ಲ ಒಳ್ಳೆಯ ಸಂಪಾದನೆ ಮಾಡ್ಬೋದು. ಓಕೆ, ಆನ್ಸರ್ ನಂಬರ್ 1. ಆನ್ಸರ್ ನಂಬರ್ 2, 4 ಜನಕ್ಕೆ ನನ್ನಲ್ಲಿ ಒಳ್ಳೆಯದಾಗಬೇಕು. ಫೈನ್. ಆನ್ಸರ್ ನಂಬರ್ 3, ನಾನು ಡಾಕ್ಟರ್ ಆದ ಮೇಲೆ ಈ ವರ್ಲ್ಡ್ನಲ್ಲಿ, ಈ ಪ್ರಪಂಚದಲ್ಲಿ ಒಂದು ಕಾಯಿಲೆ ನನ್ನ ಪೀರಿಯಡ್ನಲ್ಲಿ ಹೋಗಿಬಿಡಬೇಕು, ಅದು ಇರಲೇಬಾರದು. ಆ ಕಾಯಿಲೆ, ಅದು ಕ್ಯಾನ್ಸರ್ ಇರ್ಬೋದು, ಅದು ಸ್ಮಾಲ್ ಪಾಕ್ಸ್ ಇರ್ಬೋದು, ಚಿಕನ್ ಪಾಕ್ಸ್ ಇರ್ಬೋದು, ಮಲೇರಿಯಾ ಇರ್ಬೋದು. ನಂಬರ್ 3. ಸೊ ಈ ಥರ ತಾವು ಬರೆಯುವಾಗ ಏನಾಗ್ತದೆ, ತಮಗೆ ಅದರಿಂದ ಪರ್ಪಸ್ ಔಟ್ಸೈಡ್ ಬರ್ತದೆ. ವೆನ್ ಯು ಕೀಪ್ ರೈಟಿಂಗ್ ಇನ್ ಅ ಡೈರಿ, ಇನ್ ಅ ಬುಕ್, ಯು ವಿಲ್ ಫೈಂಡ್ ಯುವರ್ ಪರ್ಪಸ್. ಸೊ ದಯವಿಟ್ಟು MBBS ಆಗುವುದು, ಡಾಕ್ಟರ್ ಆಗುವುದು, ಇಂಜಿನಿಯರ್ ಆಗುವುದು, ಸಿವಿಲ್ ಸರ್ವಿಸ್ ಒಳಗಡೆ ಹೋಗಿ IAS ಆಗುವುದು, IPS ಆಗುವುದು ಪರ್ಪಸ್ ಇಲ್ಲ. ಪರ್ಪಸ್ ಇಸ್ ಸಮಥಿಂಗ್ ಬಿಗ್. ತಾವು ಕಂಡಿಡಿದು ಬಿಟ್ಟಿದ್ದೀರನ್ನ ಏನಾಗ್ತದೆ,
ಯುವರ್ ಹೋಲ್ ಲೈಫ್ ವಿಲ್ ಬಿಕಮ್ ವೆರಿ ಜಾಯ್ಫುಲ್. ಒಂದೊಂದು ದಿವಸ ಕೂಡ ಭಾಳ ಚೆನ್ನಾಗಿರ್ತದೆ. ತಾವು ಒಂದು ದಿವಸ ಕೂಡ ಇವತ್ತು ಕಾಲೇಜ್ ಹೋಗ್ಬೇಕಾ, ಇವತ್ತು ಬೆಳಗ್ಗೆ ಎದ್ದಬೇಕಾ, ಇವತ್ತು ನಾವು ಓದಬೇಕಾ, ಇವತ್ತು ನಾವು PUC ಬರಿಬೇಕಾ. ಯು ವಿಲ್ ನೆವರ್ ಹ್ಯಾವ್ ದಟ್ ಥಾಟ್ ಇನ್ ಯುವರ್ ಮೈಂಡ್ ಬಿಕಾಸ್ ಯುವರ್ ಪರ್ಪಸ್ ವಿಲ್ ಟೇಕ್ ಓವರ್. ಕರೆಕ್ಟಾ? ಸೊ ವೈ ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್ ತಾವು ಬರಿಬೇಕು. ವಾಟ್ ಡಾಕ್ಟ್ರ್ ಆದ ಮೇಲೆ ಏನು ಮಾಡಬೇಕು, ಅರ್ಧ ವೈನಲ್ಲಿ ಆನ್ಸರ್ ಮಾಡ್ತೀರಿ. ಬಟ್ ವಾಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ವಾಟ್ ತಾವು ಆನ್ಸರ್ ಮಾಡಬೇಕು. ಹೌ ವಿಲ್ ಯು ಬಿಕಮ್ ಡಾಕ್ಟರ್? ನಾವೆಲ್ಲರೂ ಕನಸಿದೆ, ಪರ್ಪಸ್ ತಾವು ಕಂಡುಹಿಡಿದ ಮೇಲೆ ಎಲ್ಲರೂ ಕನಸಿದೆ. ಸಮ್ ಆಫ್ ಯು ವಾಂಟ್ ಟು ಬಿಕಮ್ IPS ಆಫೀಸರ್ಸ್, ವಾಂಟ್ ಟು ಬಿಕಮ್ IAS ಆಫೀಸರ್ಸ್, ವಾಂಟ್ ಟು ಬಿಕಮ್ ಪೊಲಿಟಿಷಿಯನ್ಸ್, ತುಂಬ ಜನ ಇದ್ದೀರಾ. ಬಟ್ ಹೌ ವಿಲ್ ಯು ಬಿಕಮ್? ಅದು ಯಾವ ಥರ ಆಗಬೇಕು? ಸೊ ಇಂದ 3 ಕ್ವೆಶ್ಚನ್ನು ತಾವು ಕ್ಲಿಯರಾಗಿ ಒಂದು ಡೈರಿದಲ್ಲಿ ಬರೆದುಬಿಟ್ಟಿದ್ದೀರಿ. ನಾ ಏನಾಗ್ತದೆ, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಗೋಲ್, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ವಿಷನ್, ದೆನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎ ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್. ಸೊ ಅದಕ್ಕೆ ನಾನು ಸ್ಪೆಸಿಫಿಕ್ಲಿ ತಮಗೆ ಹೇಳುವುದು, ನೆಕ್ಸ್ಟ್ ಇವತ್ತರಿಂದ ತಾವು ಶುರು ಮಾಡಿ 1 ವರ್ಷ ಒಳಗಡೆ ತಾವು ದಯವಿಟ್ಟು ಪ್ಲೀಸ್ ಫೈಂಡ್ ಔಟ್ ಯುವರ್ ಪರ್ಪಸ್. ಆ ಪರ್ಪಸ್ನಲ್ಲಿ ವೈ, ವಾಟ್ ಆ್ಯಂಡ್ ಹೌ 3 ಕ್ವೆಶ್ಚನ್ ತಾವು ಆನ್ಸರ್ ಮಾಡಿ ಅದೊಂದು ಚಾರ್ಟ್ನಲ್ಲಿ ತಾವು ಬರೆದುಬಿಟ್ಟು ತಮ್ಮ ಬೆಡ್ರೂಮ್, ತಮ್ಮ ಹಾಲ್, ತಮ್ಮ ಹಾಸ್ಟೆಲ್ ರೂಮ್ನಲ್ಲಿ ತಾವು ಪೇಸ್ಟ್ ಮಾಡಿಬಿಡಬೇಕು. ಡೈಲಿ ಯು ಶುಡ್ ಸಿ ದಟ್ಸ್ ಕಾಲ್ಡ್ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್. ಡೈಲಿ ನೋಡ್ತಾ ಇರಬೇಕು. ಸ್ಟೀವ್ ಸ್ಮಿತ್ನ ತಮಗೊಂದು ಆಸ್ಟ್ರೇಲಿಯನ್ ಕ್ರಿಕೆಟರ್ ಪರಿಚಯ ಇರಬೇಕು. ಯು ಆಲ್ ನೋ ಸ್ಟೀವನ್ ಸ್ಮಿತ್. ಗೊತ್ತಿರ್ತಾರಾ ಆಸ್ಟ್ರೇಲಿಯನ್ ಕ್ರಿಕೆಟ? ತಮಗೆ ಗೊತ್ತಾ? ಓಕೆ. ಸ್ಟೀವನ್ ಸ್ಮಿತ್ ಅವರು ಫಸ್ಟ್ ಟೆಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಆಡ್ತಾರೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಸುಮಾರು ಒಂದು 10 ವರ್ಷಕ್ಕೆ ಹಿಂದೆ, 9-10 ವರ್ಷಕ್ಕೆ ಹಿಂದೆ. ಸೊ ತಮಗಿನ್ನ ಜ್ಞಾಪಕ ಇರಲಿಕ್ಕಿಲ್ಲ, ಆ ಟೈಮಲ್ಲಿ ತಾವೆಲ್ಲ ಚಿಕ್ಕ ಮಕ್ಕಳು. ಸೊ ಫಸ್ಟ್ ಟೆಸ್ಟ್ ಮ್ಯಾಚ್ನಲ್ಲಿ ಸ್ಟೀವನ್ ಸ್ಮಿತ್ ಅವರು ಸೆಂಚುರಿ ಹೊಡ್ತಾರೆ. 157 ರನ್ಸ್ ಈ ಸ್ಕೋರ್ಸ್ ಇನ್ ಇಸ್ ಫಸ್ಟ್ ಮ್ಯಾಚ್. ಆಮೇಲೆ ನಾವು ಆ ಟೈಮ್ನಲ್ಲಿ ನಾನು ತಮ್ಮ ಏಜ್ನಲ್ಲಿ ಒಂದು ಸ್ಕೂಲ್ನಲ್ಲಿ ಓದುವಾಗ ನನಗೊಂದು ಆಶ್ಚರ್ಯ. ಪೇಪರ್ನಲ್ಲಿ ಸ್ಟೀವನ್ ಸ್ಮಿತ್ ಬಗ್ಗೆ ಸಣ್ಣದಾಗಿ ಒಂದು ಬರೆದಿದ್ದಾರೆ. ಈ ಮನುಷ್ಯ ಸಣ್ಣ ಏಜ್ಲಿருந்து ವೆನ್ ಎವರ್ ಈ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ಕ್ರಿಕೆಟ್, ಈ ಪುಟ್ ಅ ಸ್ಮಾಲ್ ಪೋಸ್ಟರ್ ಇನ್ ಇಸ್ ರೂಮ್. ಐ ವಾಂಟ್ ಟು ಸ್ಕೋರ್ ಅ ಸೆಂಚುರಿ ಆನ್ ಮೈ ಡೆಬ್ಯೂ. ನನ್ನ ಡೆಬ್ಯೂದಲ್ಲಿ ನಾನು ಸೆಂಚುರಿ ಸ್ಕೋರ್ ಮಾಡಬೇಕು. ಐ ವಾಂಟ್ ಟು ಬಿ ದ ಬೆಸ್ಟ್ ಬ್ಯಾಟರ್ ಇನ್ ದ ವರ್ಲ್ಡ್. ಈ ಪ್ರಪಂಚದಲ್ಲಿ ನನ್ನ ಥರ ಬ್ಯಾಟಿಂಗ್ ಯಾರು ಇರಲೇಬಾರದು ಒಂದು ಬರೆದಿಟ್ಬಿಟ್ಟಿದ್ದಾನೆ. ಸೊ ದ ಡೈಲಿ ರೀಇನ್ಫೋರ್ಸ್ಮೆಂಟ್ ಆಗ್ತಾಯಿತ್ತು. ಶಾರ್ಟ್ ಟರ್ಮ್ ಗೋಲ್ಸ್ ಆಗ್ತಾಯಿತ್ತು, ಲಾಂಗ್ ಟರ್ಮ್ ಗೋಲ್ಸ್ ಆಗ್ತಾಯಿತ್ತು. ಸೊ ಏನಾಗ್ತದೆ, ಆ ಚಾನ್ಸ್ ಸಿಕ್ಕುವಾಗ ಈ ಬಿಕೇಮ್ ಅ ಸೆಂಚುರಿಯನ್. ಅದೇ ಥರ ವಿರಾಟ್ ಕೊಹ್ಲಿ ತಮಗೆಲ್ಲ ಗೊತ್ತಿರುತ್ತೆ, ಅವ್ರ ಬಗ್ಗೆ ಇಂಟ್ರೊಡಕ್ಷನ್ನೇ ಬೇಕಾಗಿಲ್ಲ. ಬಟ್ ತುಂಬ ಜನಕ್ಕೆ ಈ ವಿಷಯ ಗೊತ್ತಾಗಲ್ಲ. ವಿರಾಟ್ ಕೊಹ್ಲಿ ಅವರು 19 ವರ್ಷ ಇರುವಾಗ ಒಂದು ರಂಜಿ ಟ್ರಾಫಿ ಮ್ಯಾಚ್ ಆಗ್ತಾ ಇದೆ, ಡೆಲ್ಲಿ ವರ್ಸಸ್ ರೈಲ್ವೇಸ್. ಸೆಕೆಂಡ್ ಡೇ ವಿರಾಟ್ ಕೊಹ್ಲಿ ಆಡ್ತಾರೆ, 13 ರನ್ ನಾಟ್ ಔಟ್ ಸೆಕೆಂಡ್ ಡೇ ಎಂಡ್ನಲ್ಲಿ. ಸೊ ವಿರಾಟ್ ಕೊಹ್ಲಿ ಅವರು ಮನೆಗೆ ಬರ್ತಾರೆ ನೈಟು. ಮ್ಯಾಚ್ ಫಿರೋಜ್ ಶಾ ಕೋಟ್ಲಾ ಡೆಲ್ಲಿದಲ್ಲಿ ಆಗುವ ಮ್ಯಾಚು. ನೈಟ್ ಸುಮಾರು ಒಂದು 1:30 ಗಂಟೆಗೆ ಅವ್ರ ತಂದೆ ದಿನೇಶನ್ ಹೇಳಿಬಿಟ್ಟು ಅವ್ರ ತಂದೆಗೆ ಬಂದು ಹಾರ್ಟ್ ಅಟ್ಯಾಕ್ ಬರ್ತದೆ. ಸೊ ಮನೆಯಲ್ಲಿ ವಿರಾಟ್ ಕೊಹ್ಲಿ, ತಾಯಿ, ಅಕ್ಕ 3 ಜನ ಇದ್ದಾರೆ. ಅವ್ರು 3 ಜನ ಬಂದು ತಂದೆ ಕಷ್ಟಪಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅಟ್ 3:30 ಇಸ್ ಫಾದರ್ ಡೈಸ್. 3:15 ಅವರು ತಂದೆ ತೀರಿ ಹೋಗ್ತಾರೆ. ಇದು ರಂಜಿ ಟ್ರಾಫಿ ಮ್ಯಾಚ್ ಸೆಕೆಂಡ್ ಡೇ ನೈಟು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು 6 ಗಂಟೆಯಲ್ಲೊಂದು ರಿಲೇಟಿವ್ಸ್ ಎಲ್ಲ ಒಳಗಡೆ ಬರ್ತಾರೆ. ಫುಲ್ ಮನೆ ಕ್ರೌಡ್ ಒಳಗಡೆ ಬಂದು ಎಲ್ಲ ಕಂಡೋಲೆನ್ಸಸ್ ಹೇಳ್ತಾ ಇದ್ದಾರೆ. ಸೊ ವಿರಾಟ್ ಕೊಹ್ಲಿ ತಾಯಿ ಏನು ಹೇಳ್ತಾರೆ, ವಿರಾಟ್ ಕೊಹ್ಲಿಗೂ ನೋಡಿ ಈ ಥರ ಮತ್ತು ತಂದೆ ಇವತ್ತು ತೀರಿ ಹೋಗಿದ್ದಾರೆ, ತಾವು ಬೇಕನ್ನ ಅವತ್ತು ಹೋಗಿ ಕ್ರಿಕೆಟ್ ಆಡ್ಬೋದು, ಬೇಡನ ಮನೆಯಲ್ಲಿ ಇರಬಹುದು, ನಾವು ಏನೇನು ಕ್ರಿಮೇಷನ್ ಇದು ಮಾಡಬೇಕೋ ಮಾಡೋಣ. ಸೊ ವಿರಾಟ್ ಕೊಹ್ಲಿ ಸರ್ ನನಗೊಂದು 10 ನಿಮಿಷ ಟೈಮ್ ಕೊಡಿ, ನಾನು ಥಿಂಕ್ ಮಾಡಬೇಕು. ಸೊ ಹಿ ವೆಂಟ್ ಆ್ಯಂಡ್ ಸೈಲೆಂಟ್ಲಿ ಲುಕ್ಡ್ ಹಿಮ್ಸೆಲ್ಫ್ ಫಾರ್ 10 ಮಿನಿಟ್ಸ್. ವಾಪಸ್ ತಾಯಿಗೆ ಬಂದು, ನೀವೇ ತಾವು ತಂದೆಗೆ ಸಾಯಂಕಾಲ ಕ್ರಿಮೇಷನ್ ಮಾಡ್ತಾ ಇದ್ದೀರಾ, ನಾನು ಹೋಗಿ ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಬಂದುಬಿಡ್ತೀನಿ. ದಿಸ್ ಅಟ್ ದ ಏಜ್ ಆಫ್ 19 ವರ್ಷ, ತಮಗೆ ಅದೇ ಏಜ್ ಇರಬೇಕು. ಆ್ಯಂಡ್ ದೆನ್ ಹಿ ವಾಕ್ಸ್ ಔಟ್, ಗೋಸ್ ಫಾರ್ ಎಸ್ ರಂಜಿ ಟ್ರಾಫಿ ಮ್ಯಾಚ್ ಥರ್ಡ್ ಡೇ ರೈಲ್ವೇಸ್ ಜೊತೆಗೆ. ಅಲ್ಲಿ ಹೋದ ತಕ್ಷಣ ಕೋಚು ಅವ್ರ ಟೀಮ್ಮೇಟ್ಸ್ಗೆಲ್ಲ ಗೊತ್ತಾಯಿತು, ಇವ್ರ ತಂದೆ ನೈಟ್ ತೀರಿ ಹೋಗಿದ್ದಾರೆ, ತಂದೆನ ಬೆಳಗ್ಗೆ ತೀರಿ ಹೋಗಿದ್ದಾರೇನೋ. ಎಲ್ಲರೂ ಬಂದು ವಿರಾಟ್ ಕೊಹ್ಲಿಯಲ್ಲಿ ಹೇಳ್ತಾರೆ, ನೀವು ಇವತ್ತು ಆಡಬೇಡ ಮಾರೆ, ನೀವು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ತಂದೆ ಜೊತೆಗಿರಿ, ಇವತ್ತು ಏನು ತೊಂದರೆವಿಲ್ಲ, ನಮಗೆ ಬ್ಯಾಟಿಂಗು ತಮಗೆ ಔಟ್ ಅಂಡ್ ಡಿಕ್ಲೇರ್ ಮಾಡ್ತಾರೆ ಅಷ್ಟೇ, ಏನು ತೊಂದರೆವಿಲ್ಲ, ಡೋಂಟ್ ವರಿ. ಸೊ ವಿರಾಟ್ ಕೊಹ್ಲಿ ಸೆಡ್, ನಾನು ವಾಪಸ್ ಮನೆಗೆ ಹೋದ ಮೇಲೆ ಅಲ್ಲಿ ಕೂತ್ಕೊಂಡು ನನ್ನ ತಂದೆ ಜೊತೆ ಕೂತ್ಕೊಂಡು ನನ್ನ ತಂದೆ ವಾಪಸ್ ಬರಲ್ಲ, ಅವರು ಹೋಗಿಬಿಟ್ಟಿದ್ದಾರೆ ಬೆಳಗ್ಗೆ. ಬಟ್ ಒಂದು ವೇಳೆ ಇವತ್ತು ನಾನು ಕ್ರಿಕೆಟ್ ಮ್ಯಾಚ್ ಆಡಿದ್ದು ಸೆಂಚುರಿ ಹೊಡೆದ್ಬಿಟ್ಟಿದ್ದೇನಾ, ತಂದೆಗೊಂದು ಖುಷಿ ಆಗ್ಬೋದು. ಪ್ರಾಬಬ್ಲಿ ಮೈಟ್ ಫೀಲ್ ಹ್ಯಾಪಿ ದಟ್ ಐ ಹ್ಯಾವ್ ಡನ್ ಸಮಥಿಂಗ್. ಆ್ಯಂಡ್ ಸೆಕೆಂಡ್ಲಿ ನನ್ನ ಲೈಫ್ ಪರ್ಪಸ್ ಅದು, ನನ್ನ ಪರ್ಪಸ್ ಇಸ್ ಟು ಬಿ ಎ ಕ್ರಿಕೆಟರ್. ನನಗೆ ಬೇರೆ ಏನು ಪರ್ಪಸ್ ಲೈಫ್ನಲ್ಲಿ ಇಲ್ಲ. ಸೊ ನನ್ನ ಪರ್ಪಸ್ ಇಸ್ ಕ್ರಿಕೆಟರ್ ಆಗಬೇಕು. ಸೊ ನಾನಿವತ್ತು ಆಡ್ತೀನಿ.
ಸೊ ವಿರಾಟ್ ಕೊಹ್ಲಿ ಅವತ್ತು ಸೆಂಚುರಿ ಹೊಡೆದಿಲ್ಲ, ಅವರು 87 ರನ್ ಸ್ಕೋರ್ ಮಾಡಿದ್ದಾರೆ, 87 ರನ್ಸ್ ಈ ಗಾಟ್ LBW ಆ ಮ್ಯಾಚ್ನಲ್ಲಿ. ಇವತ್ತು ನಾವು ವಿಕಿಪೀಡಿಯಾ ಹೋಗಿ ಗೂಗಲ್ದಲ್ಲಿ ವಿರಾಟ್ ಕೊಹ್ಲಿ ಫಾದರ್ಸ್ ಡೆತ್ನ ಫೋಟೋ ಗೂಗಲ್ ಮಾಡಿದ್ದೀರ, ಒಂದು ಫೋಟೋ ಸಿಗ್ತದೆ ತಮಗೂ. ಕ್ರಿಕೆಟ್ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರು, ಅರುಣ್ ಜೇಟ್ಲಿ ಅವರು, ಒಂದು 3-4 ಪೊಲಿಟಿಷಿಯನ್ಸ್ ಎಲ್ಲ ಬಂದು ಅವ್ರ ಮನೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ವೈಟ್ ಯೂನಿಫಾರ್ಮ್ನಲ್ಲಿ ಇರ್ತಾರೆ, ಅವ್ರ ತಂದೆ ಜೊತೆಗೆಲ್ಲ ನಿಲ್ತಾ ಇರ್ತಾರೆ ಸಾಯಂಕಾಲ. ಇದೇನಾಯಿತು, ಇದು ಡೆಲ್ಲಿಯಲ್ಲಿರುವ ಅರುಣ್ ಜೇಟ್ಲಿ ಅವರೆಲ್ಲರೂ ಗೊತ್ತಾಯಿತು. ಆ ಟೈಮಲ್ಲಿ ಅರುಣ್ ಜೇಟ್ಲಿ ಅವರು ಡೆಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಚೇರ್ಮನ್ ಅವರೆಲ್ಲರೂ ಕೂಡ ತಕ್ಷಣ ಗ್ರೌಂಡಿಗೆ ಬರ್ತಾರೆ. 19 ವರ್ಷದಲ್ಲಿ ಈ ಥರ ಒಂದು ಹುಡುಗ ನಮ್ಮ ಇಂಡಿಯಾದಲ್ಲಿ ಇದನ್ನು ನಾವು ನೋಡಲೇಬೇಕು. ದೇ ಆಲ್ ಕಮ್. ಒನ್ಸ್ ವಿರಾಟ್ ಕೊಹ್ಲಿ ಗೆಟ್ಸ್ ಔಟ್, ವಿರಾಟ್ ಕೊಹ್ಲಿ ಕರ್ಕೊಂಡು ಮನೆಗೆ ಹೋಗ್ತಾರೆ. ದ ರೆಸ್ಟ್ ಇಸ್ ಹಿಸ್ಟ್ರಿ. ಆಮೇಲೆ ನಾವೇನು ಮಾತಾಡಲಿಕ್ಕೆ ಹೋಗಬೇಡ, ವಿರಾಟ್ ಕೊಹ್ಲಿ ಯಾವ ಥರ ಮನುಷ್ಯ. ಇತ್ತೀಚೆಗೆ ವಿರಾಟ್ ಕೊಹ್ಲಿ ಬಗ್ಗೆ ತಾವು ಮಾತಾಡ್ತೀರನ್ನ, ದ ವರ್ಲ್ಡ್ಸ್ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ ಬೈ ಎ ಮೈಲ್. ಅವರು ಕಾಂಪಿಟೇಷನ್ ಯಾರೂ ಇಲ್ಲ. ಈ ಅರ್ನ್ಸ್ ಅಬೌಟ್ 450 crore ಎವ್ರಿ ಇಯರ್. 450 ಕೋಟಿ ಸಂಪಾದನೆ ಅವ್ರದ್ದು ಒಂದು ವರ್ಷಕ್ಕೂ. ಅದರಲ್ಲಿ 370 ಕೋಟಿ ಅವ್ರಿಗೂ ಅಡ್ವರ್ಟೈಸ್ಮೆಂಟ್ನಲ್ಲಿ ಮಾತ್ರ ಸಂಪಾದನೆ ಮಾಡ್ತಾರೆ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಅಡ್ವರ್ಟೈಸ್ಮೆಂಟ್, ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರನ್ನ, ಈ ಗೆಟ್ಸ್ ಪೇಯ್ಡ್ 37 crore, 37 ಕೋಟಿ ರೂಪಾಯಿ. ಇದು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಹಾಕಲಿಕ್ಕೆ. ನಾವೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಟ್ವಿಟರ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕ್ತೀವಿ. ಸೊ ವಿರಾಟ್ ಕೊಹ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮೆಸೇಜ್ ಹಾಕಿದಾರನ್ನ 37 ಕೋಟಿ ರೂಪಾಯಿ ಅಡ್ವರ್ಟೈಸ್ ಕೊಡ್ತಾರೆ. ಸೊ ಮನಿ ಈಸ್ ನಾಟ್ ದಿ ಮೆಷರ್ ಆಫ್ ಸಕ್ಸಸ್. ನಾನು ಮನಿ ಬಗ್ಗೆ ಮಾತಾಡ್ತಾ ಇಲ್ಲ. ವಾಟ್ ಕೈಂಡ್ ಆಫ್ ಪರ್ಸನ್ ಈ ಹಸ್ ಬಿಕಮ್. ಒಂದು 10 ವರ್ಷದಲ್ಲಿ ಯಾವ ಥರ ಪರ್ಸನ್ ಆಗಿದ್ದಾರೆ. ಯಾಕೆ ಒಂದು 2 ಎಕ್ಸಾಂಪಲ್ ತಮಗೆ ನಾನು ಹೇಳ್ತಾ ಇದ್ದೀನಿ. ಸ್ಟೀವನ್ ಸ್ಮಿತ್ ಬಗ್ಗೆ, ವಿರಾಟ್ ಕೊಹ್ಲಿ ಬಗ್ಗೆ. ಯಾಕೆಂದ್ರೆ ಕ್ರಿಕೆಟ್ನ ತಾವು ಬೇಗ ಕನೆಕ್ಟ್ ಆಗ್ತೀರಾ. ಇದೇ ಥರ ಫುಟ್ಬಾಲ್ದಲ್ಲಿ ಎಕ್ಸಾಂಪಲ್ಸ್ ಇದೆ, ಫಾರ್ಮುಲಾ 1 ರೇಸಿಂಗ್ನಲ್ಲಿ ಇದೆ, ಎಲ್ಲ ಫೀಲ್ಡ್ನಲ್ಲಿ ಇದೆ. ಬಟ್ ಕ್ರಿಕೆಟ್ ನಾನು ತಗೊಂಡಿದ್ದೀನಿ. ಕಾರಣ ಇವರಿಬ್ಬರಿಗೂ ಪರ್ಪಸ್ ಇತ್ತು. ಸೊ ಲೈಫ್ನಲ್ಲಿ ಏನು ಪ್ರಾಬ್ಲಮ್ ಬಂದಿತ್ತು ನಾ ಕೂಡ, ದರ್ ಪರ್ಪಸ್ ಓವರ್ ಶಾಡೋಸ್ ದೇರ್ ಹ್ಯಾಪಿನೆಸ್, ಓವರ್ ಶಾಡೋಸ್ ದೇರ್ ಸ್ಯಾಡ್ನೆಸ್. ಏನು ವಿಷಯ ಇದೆ, ಪರ್ಪಸ್ ಬಿಕಮ್ಸ್ ನಂಬರ್ 1. ಅಂಡ್ ಸ್ಟೀವನ್ ಸ್ಮಿತ್ಗಿತ್ತು. ಮೊನ್ನೆ ಇದೇ ಥರ ಸ್ಟೀವನ್ ಸ್ಮಿತ್ ಸೌತ್ ಆಫ್ರಿಕಾದಲ್ಲಿ ಒಂದು ಬಾಲ್ ಟ್ಯಾಂಪರಿಂಗಲ್ಲಿ ಸಿಕ್ಕಾಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರ್ತದ, ಯು ಆಲ್ ನೋ. ಸ್ಟೀವ್ ಸ್ಮಿತ್ ವಾಸ್ ಕಾಟ್ ಫಾರ್ ಬಾಲ್ ಟ್ಯಾಂಪರಿಂಗ್ ಇನ್ ನ್ಯೂಲ್ಯಾಂಡ್, ಸೌತ್ ಆಫ್ರಿಕಾ. ಆಮೇಲೆ 1 ವರ್ಷ ಬ್ಯಾನ್ ಮಾಡಿದ್ದಾರೆ. ಕರೆಕ್ಟಾ? 1 ವರ್ಷ ನೀವು ಕ್ರಿಕೆಟ್ ಆಡಬಾರ್ದು. 1 ವರ್ಷ ಹೋಗಿಬಿಟ್ಟು ವಾಪಸ್ ಸ್ಟೀವ್ ಸ್ಮಿತ್ ಬಂದು ಆ್ಯಶಸ್ ಆಡ್ತಾರೆ ಇಂಗ್ಲೆಂಡ್ನಲ್ಲಿ. ಟೆಸ್ಟ್ ಮ್ಯಾಚ್, 5 ಟೆಸ್ಟ್ ಮ್ಯಾಚ್, ಇಂಗ್ಲೆಂಡ್ ಆಸ್ಟ್ರೇಲಿಯಾ. ಅದರಲ್ಲಿ ಸ್ಟೀವನ್ ಸ್ಮಿತ್ ಏನು ಮಾಡಿದ್ದಾರೆ, 5 ಟೆಸ್ಟ್ನಲ್ಲಿ 887 ರನ್ ಸ್ಕೋರ್ ಮಾಡಿದ್ದಾರೆ. ಅದು ಲಾಸ್ಟು 130 ವರ್ಷ ಆ್ಯಶಸ್ ರೆಕಾರ್ಡ್. ಅದು 130 ವರ್ಷ ಯಾರೂ ಕೂಡ ಒಂದು ಆ್ಯಶಸ್ ಮ್ಯಾಚ್ನಲ್ಲಿ, 5 ಟೆಸ್ಟ್ ಮ್ಯಾಚ್ನಲ್ಲಿ 887 ರನ್ ಸ್ಕೋರ್ ಮಾಡಿಲ್ಲ. ಸ್ಟೀವನ್ ಸ್ಮಿತ್ ಸ್ಕೋರ್ ಮಾಡಿದೆ. 1 ವರ್ಷ ಪನಿಷ್ಮೆಂಟ್ ತಗೊಂಡು ವಾಪಸ್ ಬಂದು. ಯಾಕೆನಾ, ದೇ ಆಲ್ ಹ್ಯಾವ್ ಪರ್ಪಸ್. ಅವ್ರು ಮಾಡಿದ ತಪ್ಪು ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಮೈ ಓನ್ಲಿ ಹೋಪ್ ಆ್ಯಂಡ್ ಪ್ರೇಯರ್ ಇಸ್, ತಾವು ಎಲ್ಲರೂ ಯುವಕರು ಕೂಡ ಇಂಡಿಯಾದಲ್ಲಿ ಯಾರೆಲ್ಲಿ ಕೂತಿದ್ದೀರಾ, ಯು ವಿಲ್ ಫೈಂಡ್ ಯುವರ್ ಪರ್ಪಸ್. ಪರ್ಪಸ್ ಬಂದು ಟಿ ವಿದಲ್ಲಿ, ಅಡ್ವರ್ಟೈಸ್ಮೆಂಟ್ನಲ್ಲಿ ಎಲ್ಲ ಪರ್ಪಸ್ ಬರಲ್ಲ. ಯು ಮೈಟ್ ಫೀಲ್ ಸಮಥಿಂಗ್ ಗುಡ್. ನಾನು ತಮ್ಮ ಏಜ್ನಲ್ಲಿ ಇರುವಾಗ ನನಗೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ. ಸಿನಿಮಾ ಬಗ್ಗೆ ದೊಡ್ಡ ಒಂದು ಹುಚ್ಚು. ಸೊ ಎನಿ ಪರ್ಸನ್ ಡೂಯಿಂಗ್ ಸಿನಿಮಾ ಐ ಆಮ್ ವೆರಿ ಹ್ಯಾಪಿ. ಸೊ ನಮ್ಮ ಕಾಲೇಜ್ ಸ್ಕಿಟ್ನಲ್ಲಿ ತುಂಬ ನಾನು ಸ್ಕ್ರೀನ್ ಪ್ಲೇ ಎಲ್ಲ ಬರಿತೀನಿ. ಬಟ್ ಅದಾದ ಮೇಲೆ ಇಂಜಿನಿಯರಿಂಗ್ ಸೇರಿದ ಮೇಲೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಆಸೆ. ನಾವು ಬಿಸ್ನೆಸ್ ಮ್ಯಾನ್ ಆಗಬೇಕು. ಸೆಕೆಂಡ್ ಇಯರ್ ಆಫ್ ಇಂಜಿನಿಯರಿಂಗ್ನಲ್ಲಿ ಒಂದು ಕಂಪನಿ ಶುರು ಮಾಡಬೇಕು ಕೊಯಂಬತ್ತೂರಿನಲ್ಲಿ. ಏನೋ ತಮಗಿದಿರ್ತದೆ, ವರ್ಷಕ್ಕೊಮ್ಮೆ ತಮ್ಮ ಏಮ್ಸ್, ಗೋಲ್ಸ್, ಡ್ರೀಮ್ಸ್ ಚೇಂಜ್ ಆಗ್ತಾ ಇರ್ತದೆ. ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಎಲ್ಲ ಮೈದಾದಲ್ಲಿ ಮಾಡಿಕೊಡ್ತಾರೆ. ಆಮೇಲೆ ನಮ್ಮ ಕಾಲೇಜ್ನಲ್ಲಿ ಇದೇ ಥರ ಫಸ್ಟ್ ದಿನ ಬಂದು ನಮ್ಮ ಡೈರೆಕ್ಟರ್ ಹೇಳ್ತಾರೆ, 6 ಗಂಟೆಗೆ ಮೇಲೆ ಯಾರು ಔಟ್ಸೈಡ್ ಲಕ್ನೋಗೆ ಹೋಗಬಾರ್ದು, ನಿಮ್ಮ ಕೈನಲ್ಲಿ 50 ರೂಪಾಯಿ ಇದೆನಾ ಕೂಡ ಚಾಕ್ ಹಾಕಿಬಿಟ್ಟು 50 ರೂಪಾಯಿ ತಗೊಂಡು ಹೋಗ್ತಾರೆ. ದೆನ್ ಐ ಫೀಲ್ ದ ಸೊಸೈಟಿ ಈಸ್ ಸೋ ಬ್ಯಾಡ್. ಒಂದು ಭಾಳ ಡಿಫ್ರೆಂಟ್ ಸೊಸೈಟಿ ಅದು, ನಮ್ಮ ಸೊಸೈಟಿ ಥರ ಇಲ್ಲ ಅನ್ನೋ. ಆ ಟೈಮ್ನಲ್ಲಿ ನಾವು ಒಂದು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ ಅದು ಕೆಲಸ ಮಾಡಿದ್ದೀವಿ. ಒಂದು ತಮ್ಮ ಥರ ಒಂದು ಫೀಲ್ಡ್ ವರ್ಕರ್ ಆಗಿ ತುಂಬ ಕಡೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ತೀರಿ ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ಇನ್ ದ ಪೂರ್ವಂಚಲ್, ದ ಈಸ್ಟರ್ನ್ UP-ದಲ್ಲಿ ಮಗು ಹುಡ್ತಾರೆ, 7 days, 10 days, 15 daysನಲ್ಲಿ ಮಗು ತೀರಿ ಹೋಗ್ತಾರೆ. ಪೀಪಲ್ ಡೈ, ಸ್ಮಾಲ್ ಚಿಲ್ಡ್ರನ್ ದೇ ಡೈ. ಸೊ ನಮಗೆ ಆ ಪ್ರಾಜೆಕ್ಟ್ ಬಂದಿತ್ತು, ಹೋಗಿ ನೀವು ಕಂಡಿಡಿ ಯಾಕೆ ಬಂದು ಸಣ್ಣ ಮಗು ತೀರಿ ಹೋಗ್ತಾ ಇದ್ದಾರೆ, ಫೈಂಡ್ ಔಟನ್ನು. ನಾವು ಹೋಗಿ ಎಲ್ಲ ತಾಯಿ ಮನೆಗೆಲ್ಲ ಹೋಗಿದ್ದೀವಿ, ಎಲ್ಲ ಮನೆಗೆ ಹೋಗಿ ನಾವು ಮಾತಾಡಿದ್ದೀವಿ, ಯಾಕೆ ನಿಮ್ಮ ಮಗು ತೀರಿ ಹೋಗ್ತಾ ಇದ್ದಾರೆ, ಏನು ತಾವು ಮಾಡಿದ್ದೀರಾ, ಏನು ಊಟ ಕೊಟ್ಟಿದ್ದೀರಾ ಹೇಳಿ. ಒನ್ ಥಿಂಗ್ ವಿ ಹ್ಯಾವ್ ಫೌಂಡ್ ಇಸ್ ದ ಬ್ರೆಸ್ಟ್ ಫೀಡಿಂಗೇ ಆ ಏರಿಯಾದಲ್ಲಿ ಮಾಡ್ತಾ ಇಲ್ಲ. ದೇ ಡೋಂಟ್ ಗಿವ್ ಬ್ರೆಸ್ಟ್ ಫೀಡಿಂಗ್ ಟು ದೇರ್ ಚೈಲ್ಡ್, ಎಸ್ಪೆಷಲಿ ಪೂರ್ವಂಚಲ್ ಸೈಡ್ನಲ್ಲಿ. ಸೊ ಬ್ರೆಸ್ಟ್ ಫೀಡಿಂಗ್ ಇಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಮಿಲ್ಕ್. ಕೊಡಲ್ಲ. 7th, 8th day ದೇ ಗೆಟ್ ಸಮ್ ಟೆಟನಸ್ ಕೈಂಡ್ ಆಫ್ ಥಿಂಗ್. 15th day ದೇ ಡೈ. ನಾವು ತಮಿಳ್ನಾಡಿನಲ್ಲಿ, ತಾವು ಕರ್ನಾಟಕದಲ್ಲಿ ನೋಡಿದ್ದೀರೋ, ನಾವೆಲ್ಲ ಎಷ್ಟೋ ಮುಂದೆ ಇದ್ದೀವಿ ಇನ್ ಟರ್ಮ್ಸ್ ಆಫ್ ಅವರ್ ನಾಲೆಜ್. ನಮ್ಮ ದೊಡ್ಡಜ್ಜಿ ಬಂದು ನಮ್ಮ ಮಕ್ಕಳಿಗೆ ಹೇಳ್ತಾರೆ ಬ್ರೆಸ್ಟ್ ಫೀಡ್ ಮಾಡಬೇಕನ್ನೋ. ಅಲ್ಲಿ ಬಂದು ಇನ್ನೂ ಅವ್ರಿಗೆ ಆ ಎಲಿಮೆಂಟ್ರಿ ನಾಲೆಜ್ ಕೂಡ ಇಲ್ಲ ಅಲ್ವಾ. ಅದೆಲ್ಲ ನೋಡಿದ ಮೇಲೆ ಸಿವಿಲ್ ಸರ್ವಿಸ್ ಆಗಬೇಕು ಅನ್ನೋ ಒಂದು ಆಸೆ ಬಂತು. ಸೊ ಎಗೇನ್ ವಾಟ್ ಐ ಆಮ್ ಟೆಲಿಂಗ್ ಯು ಇಸ್, ನಿಮ್ಮ ಪರ್ಪಸ್ ಬೇರೆ ಇರ್ತದೆ. ಇದೆಲ್ಲ ಶಾರ್ಟ್ ಟರ್ಮ್ ಗೋಲ್ಸ್. ಶಾರ್ಟ್ ಟರ್ಮ್ ಗೋಲ್ಸ್ ಕುಡ್ ಬಿ ಟು ಡೂ ದಿಸ್, ಡೂ ದ್ಯಾಟ್ ಆ್ಯಂಡ್ ಡೂ ದಿಸ್. ಬಟ್ ಪರ್ಪಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಪಸ್ ಏನು, ಜನಕ್ಕೆ ಸೇವೆ ಮಾಡಬೇಕು, ಆರ್
ಒಂದು ಕಂಪನಿ ಶುರು ಮಾಡಿ ಒಂದು 10,000 ಜನ ಕೆಲಸ ಕೊಡಬೇಕು, ಆರ್ ಇಟ್ ಕುಡ್ ಬಿ ಸಮಥಿಂಗ್, ಒಂದು ಕ್ಯಾನ್ಸರ್ಗೊಂದು ಒಂದು ಕಾಯಿಲೆಗೆ ನೀವು ಸೊಲ್ಯೂಷನ್ ಕೊಡಬೇಕು. ಸೊ ಡೋಂಟ್ ಕನ್ಫ್ಯೂಸ್ ಯುವರ್ ಪರ್ಪಸ್ ಟು ಯುವರ್ ಶಾರ್ಟ್ ಟರ್ಮ್ ಗೋಲ್ಸ್. ಅದಕ್ಕೆ ಪುನಃ ಹೇಳ್ತಾ ಇದ್ದೀನಿ. ಯಾಕೆ ಈ ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ 60 crore ಯುವಕರಿದ್ದಾರೆ ಬಿಲೋ ದಿ ಏಜ್ ಆಫ್ 35, 35 ವರ್ಷ ಕೆಳಗಡೆ 60 ಕೋಟಿ ಜನ ಇದ್ದಾರೆ. ಇಂದು 60 ಕೋಟಿ ಜನಕ್ಕೂ ಒಂದು ಲೈಫ್ನಲ್ಲಿ ಪರ್ಪಸ್ ಇದೆ, ನಮ್ಮ ದೇಶ ಎಲ್ಲಿ ಹೋಗುವುದು? ಸಿಂಪಲ್ ಕ್ವೆಶ್ಚನ್, ಬೇರೆ ಏನು ಬೇಡ. ಇಫ್ ಆಲ್ ದಿ 60 crore ಪೀಪಲ್ ಹ್ಯಾವ್ ಅನ್ ಐಡಿಯಾ ಅಬೌಟ್ ವಾಟ್ ದೇರ್ ಲೈಫ್ ಶುಡ್ ಬಿ, ವಾಟ್ ಇಸ್ ದೇರ್ ಪರ್ಪಸ್ ಇನ್ ಲೈಫ್, ನಮ್ಮ ದೇಶ ಎಷ್ಟು ಬೇಗ ಹೋಗ್ತದೆ. ಅದಕ್ಕೆ ಬಹುಶಃ ಅಬ್ದುಲ್ ಕಲಾಂ ಅವರು 2004ನಲ್ಲಿ ಹೇಳಿದ್ದಾರೆ ವಿಷನ್ 2020. ಆಮೇಲೆ ಕಲಾಂ ಅವರು 2010ನಲ್ಲಿ ವಿಷನ್ 2020 ಹೇಳಿದ್ದಾರೆ. 2014ನಲ್ಲಿ 2020 ಹೇಳಿದ್ದಾರೆ. ಅವರು ತೀರಿ ಹೋಗ್ಲಿಕ್ಕೆ ಮುಂಚೆ ವಿಷನ್ 2020 ಹೇಳಿದ್ದಾರೆ. ನಾವೇನು ಮಾಡಿದ್ದೀವಿ, ಕನ್ವೀನಿಯೆಂಟಾಗಿ ವಿಷನ್ 2020 2034ಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ. ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ಸ್, ಪೊಲಿಟಿಷಿಯನ್ ಏನು ಹೇಳ್ತಾ ಇದ್ದಾರೆ, 2034 ನಮ್ಮ ನೆಕ್ಸ್ಟ್ ಗುರಿನು. 34ಕ್ಕೆ ಶಿಫ್ಟ್ ಆಯಿತು, ಕರೆಕ್ಟ್. ನೆಕ್ಸ್ಟ್ 34 ಆದಮೇಲೆ ಏನು ಹೇಳ್ತೀವಿ, 2050 ನಮ್ಮ ಗುರಿನು. 50 ಹೋಗಿತ್ತು. ಕಾರಣ ಏನು? ಒಂದು ಅಕೌಂಟಬಿಲಿಟಿ ಇಲ್ಲ, ಸೆಕೆಂಡು ವಿಷನ್ ಇಲ್ಲ. ವಿ ಡೋಂಟ್ ಹ್ಯಾವ್ ಅ ವಿಷನ್ ವೇರ್ ವಿ ವಾಂಟ್ ಟು ಗೋ. ನಮ್ಮ ಯುವಕರು ಯಾವ ನಮ್ಮ ಜೊತೆಗೆ ತಗೊಂಡು ಹೋಗಬೇಕು, ಯುವಕರ ಪರ್ಪಸ್ನ ಏನು. ಮೊನ್ನೆ ಒಂದು ಸ್ಪೀಚ್ನಲ್ಲಿ ಕೂಡ ಹೇಳಿದ್ದೀನಿ ಸರ್. ಒಂದು ಡೆಲಿವರಿ ಕಂಪನೀಸ್ ಎಲ್ಲ ಇದೆ, ಸ್ವಿಗ್ಗಿ, ಝೊಮ್ಯಾಟೊ ಥರ ಡೆಲಿವರಿ ಕಂಪನೀಸ್ ಎಲ್ಲ ಬೆಂಗಳೂರಲ್ಲಿ ಇದೆ. ಒಂದು ಕಂಪನಿದಲ್ಲಿ 2 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಂದು ಕಂಪನಿಯಲ್ಲಿ 1.5 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ನಮ್ಮ ಯುವಕರು ತಮ್ಮ ಏಜ್ನಲ್ಲಿ ಆರ್ ತಮಗೆ ಸ್ವಲ್ಪ ಸೀನಿಯರ್ ಅವರು 3.5 ಲಕ್ಷ ಜನ ಒಂದು ಊಟ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್, 3.5 lakh ಪೀಪಲ್. ಈ ಮಾಡೆಲ್ ಎಲ್ಲಿ ಪಿಕಪ್ ಆಗಿಲ್ಲ. ದಿಸ್ ಡೆಲಿವರಿ ಕೊಡುವುದು, ನೀವು ಮೊಬೈಲ್ ಫೋನ್ನಲ್ಲಿ ಆರ್ಡರ್ ಮಾಡಿದ ತಕ್ಷಣ ಮನೆಗೆ ಬಂದು ಪನ್ನೀರು, ಚಿಕನ್, ಮಟನ್ ಕೊಡುವ ಮಾಡೆಲ್ ಇಂಡಿಯಾ ಬಿಟ್ಟು ಎಲ್ಲಿ ಟೇಕ್ ಆಫ್ ಆಗಿಲ್ಲ. ಯುರೋಪ್ನಲ್ಲಿ ಟೇಕ್ ಆಫ್ ಆಗಿಲ್ಲ, ಅಮೆರಿಕಾದಲ್ಲಿ ಟೇಕ್ ಆಫ್ ಆಗಿಲ್ಲ. ಇಂಡಿಯಾದಲ್ಲಿ ಮಾತ್ರ ಯಾಕೆ ಟೇಕ್ ಆಫ್ ಆಯಿತು? ಒಂದು, ಅಷ್ಟು ಯುವಕರು ಕೆಲಸ ಇಲ್ಲ. ದೇ ವಿಲ್ಲಿಂಗ್ ಟು ಡೆಲಿವರ್ ಫುಡ್. ಒಂದು ಬೈಕ್ನಲ್ಲಿ ಬಂದು, ಚಳಿದಲ್ಲಿ, ಮಳೆಯಲ್ಲಿ ಬಂದು, ಮನೆಯಲ್ಲಿ ಬಂದು ಫುಡ್ ಡೆಲಿವರಿ ಕೊಡ್ತಾರೆ. ಸೆಕೆಂಡು, ಅಷ್ಟು ಯುವಕರು ಇಂಜಿನಿಯರಿಂಗ್ ಓದಿದವರಿದ್ದಾರೆ. ತುಂಬ ಜನ ಡೆಲಿವರಿ ಬಾಯ್ ಊಟ ಕೊಡುವಾಗ ನಾನು ಹೇಳ್ತೀನಿ, ಏನು ರಜಾ ಓದಿದ್ದೀರಾ? ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಸರ್. ಒಂದು ಫೆಲೋ M.Tech ಓದಿದ್ದಾನೆ. ಅದೇ ಥರ ತಾವು ಓಲಾ ಅನ್ನೊಂದು ಕಂಪನಿ ಇದೆ. ಇಫ್ ಯು ಟೇಕ್ ಓಲಾಸ್ ಕಾರ್ ಕಂಪನಿ, ಕಾರ್ ಡ್ರೈವರ್ಸ್, ನಾವು ಕ್ಯಾಬ್ ಡ್ರೈವರ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇನ್ನೊಂದು 2 ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ. ಸೊ 5.5 ಲಕ್ಷ ಯುವಕರು ನಮ್ಮಲ್ಲಿ ಕಾರ್ ಡ್ರೈವರ್ಸ್ ಆಗಿ, ದೇ ಆರ್ ವರ್ಕಿಂಗ್ ಆಸ್ ಡೆಲಿವರಿ ಬಾಯ್ಸ್ ಆಗಿ. ಬಟ್ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿ ತಪ್ಪನ್ನು ಹೇಳ್ತಾ ಇಲ್ಲ. ತಮಗೆ ನಿಜವಾಗಿ ಕಾರ್ ಡ್ರೈವರ್ ಆಗಬೇಕನ್ನ ದಯವಿಟ್ಟು ತಾವು ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿ, ತಮಗದು ಖುಷಿ ಕೊಡ್ತಾ ಇದೆ, ದಯವಿಟ್ಟು ಮಾಡಿ. ಬಟ್ ದಿಸ್ ಪೀಪಲ್ ಡೋಂಟ್ ವಾಂಟ್ ಟು ಬಿ ಕಾರ್ ಡ್ರೈವರ್ಸ್. ಬಟ್ ಬೇರೆ ಆಪರ್ಚುನಿಟಿ ಇಲ್ಲ, ದೇ ಆರ್ ವರ್ಕಿಂಗ್ ಆಸ್ ಕಾರ್ ಡ್ರೈವರ್ಸ್. ದಿಸ್ ಪೀಪಲ್ ಡೋಂಟ್ ವಾಂಟ್ ಟು ಬಿ ಡೆಲಿವರಿ ಬಾಯ್ಸ್. ಆಪರ್ಚುನಿಟಿ ಇಲ್ಲ, ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ದಿಸ್ 5.5 lakh ಪೀಪಲ್. ಯಾಕೆನಾ? ಪರ್ಪಸ್, ಗೋಲ್, ವಿಷನ್. ತಮ್ಮ ಎಲ್ಲ ಪರ್ಪಸ್ಸು ಸರ್ಕಾರ ಜೊತೆ ಕೂತ್ಕೊಂಡು ಮಾಡಲಿಕ್ಕಾಗಲ್ಲ. ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ಫ್ಯೂಚರ್. ಸೆಕೆಂಡ್ ಪಾಯಿಂಟ್, ಪರ್ಪಸ್ ತಾವು ಕಂಡುಹಿಡಿದಾಯಿತು. ಯು ನೋ ವಾಟ್ ಯುವರ್ ಪರ್ಪಸಸ್. ಪರ್ಪಸ್ ನಿಮಗೆ ಗೊತ್ತು. ಸೆಕೆಂಡ್, ಯು ಗಾಟ್ ಟು ಕ್ರಿಯೇಟ್ ಯುವರ್ ಫ್ಯೂಚರ್. ನಿಮ್ಮ ಫ್ಯೂಚರ್ ತಾವೇ ಸೃಷ್ಟಿ ಮಾಡಬೇಕು. ತಾವೆಲ್ಲ ಸೂಪರ್ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದೀರಾ. ಇವತ್ತು ನಾವು ಅವಾರ್ಡ್ ಕೊಟ್ಟಿದ್ದೀವಿ 3-4 ಜನ. ನಮ್ಮ ಸಮಣ್ಣ ಅವರು ನನಗೊಂದು ಪೇಂಟಿಂಗ್ ಮಾಡಿ ಕೊಟ್ಟಿದ್ದಾರೆ. ಇವರೆಲ್ಲ ಏನು ಮಾಡಿದ್ದಾರೆ, ಇವರೇ ಒಂದು ಫ್ಯೂಚರ್ ಸೃಷ್ಟಿ ಮಾಡಿಕೊಂಡು ಬಂದಿದ್ದಾರೆ. ಅವರು ಕನಸು ಮಾಡಿ ಒಂದು ಕಡೆ ಕೂತ್ಕೊಂಡು ಒಂದು ಸ್ಕೆಚ್ ಪೆನ್ ತಗೊಂಡು ಒಂದು ಪೇಪರ್ನಲ್ಲಿ ದೆ ಡ್ರೂ ಅ ಪಿಕ್ಚರ್ ಬಂದು ನಮಗೆ ಕೊಟ್ಟಿದ್ದಾರೆ. ನಾವು ಅವಾರ್ಡ್ ಕೊಟ್ಟಿದ್ದೀವಿ. ದ ಸೆಕೆಂಡ್ ಬ್ಯೂಟಿಫುಲ್ ಪಾರ್ಟ್ ಅಬೌಟ್ ಯುವರ್ ಲೈಫ್ ಇಸ್ ಯು ಗಾಟ್ ಟು ಕ್ರಿಯೇಟ್ ಯುವರ್ ಫ್ಯೂಚರ್. ತಮ್ಮ ಫ್ಯೂಚರ್ ತಾವು ಕ್ರಿಯೇಟ್ ಮಾಡಬೇಕು. ಇದು ಅವರ ಆರ್ಟ್. ಇದು ತುಂಬ ಕಾಲೇಜ್ನಲ್ಲಿ, ಸ್ಕೂಲ್ನಲ್ಲಿ ನಾವು ಹೇಳಿಕೊಡಲ್ಲ. ವಿ ಡೋಂಟ್ ಟೀಚ್ ಯು ಹೌ ಟು ಕ್ರಿಯೇಟ್ ಯುವರ್ ಫ್ಯೂಚರ್. ಯು ಕ್ರಿಯೇಟ್ ಯುವರ್ ಫ್ಯೂಚರ್ ಬೈ ಹ್ಯಾವಿಂಗ್ ಅ ವಿಷನ್. ತಮಗೊಂದು ವಿಷನ್ ಇರಬೇಕು. ಸಿಂಪಲಾಗಿ ಹೇಳ್ತೀನಿ, ಇಲ್ಲಿ ಇಷ್ಟು ಯುವಕರಿದ್ದೀರಾ. ತಮ್ಮ ತಂದೆ ತಾಯಿ, ಬಹುಶಃ ಎಲ್ಲರ ತಂದೆ ತಾಯಿ ಕೂಡ ಕೃಷಿ ಮಾಡ್ತಾ ಇರಬೇಕು ಇಲ್ಲಿ, ಕರೆಕ್ಟಾ? ಎಷ್ಟು ತಂದೆ ತಾಯಿ ಕೃಷಿ ಮಾಡ್ತಾರೆ ಇಲ್ಲಿ? ಓಕೆ, ಬಹುಶಃ ಒಂದು 90% ಕೃಷಿ ಮಾಡ್ತಾ ಇದ್ದೀರಾ. ಬಟ್ ತಾವು ಕೃಷಿ ಮಾಡಲಿಕ್ಕೆ ಹೊರಡ್ತೀರಾ? ಎಷ್ಟು ಜನ ಕೃಷಿ ಮಾಡಲಿಕ್ಕೆ ಹೋಗ್ತೀರಾ? ಹಾನೆಸ್ಟ್ ಆನ್ಸರ್. ಓಕೆ, ಒಂದು 10% ಜನ ಕೃಷಿ ಮಾಡಲಿಕ್ಕೆ ಹೋಗ್ತೀರಾ. ನೆಕ್ಸ್ಟ್ ಕ್ವೆಶ್ಚನ್, ಯಾಕೆ ತಾವು ಕೃಷಿ ಮಾಡಲಿಕ್ಕೆ ಹೋಗಲ್ಲ? 90% ತಮ್ಮ ತಂದೆ ತಾಯಿಯವರು ಕೃಷಿ ಮಾಡ್ತಾ ಇದ್ದಾರೆ. ಬಟ್ 10% ತಾವು ಮಾತ್ರ ಕೃಷಿ ಮಾಡಲಿಕ್ಕೆ ಹೋಗ್ತೀರಾ. ಒಂದು, ತಮ್ಮ ಕನಸು ದೊಡ್ಡದಿರಬಹುದು. ಇಲ್ಲ, ನಾನು ಊರು ಬಿಟ್ಟು ಹೋಗಬೇಕು, ಬಾಂಬೆ ಹೋಗಬೇಕು, ಬ್ಯಾಂಗ್ಳೂರು ಹೋಗಬೇಕು, ಒಂದು ಕಂಪನಿ ಶುರು ಮಾಡಬೇಕು, ಡಾಕ್ಟರ್ ಆಗಬೇಕು, ಪರವಾಗಿಲ್ಲ, ಡಿಫ್ರೆಂಟ್ ವಿಷನ್. ಬಟ್ ಮೆನಿ ಆಫ್ ಯು ಫೀಲ್ ಕೃಷಿಯಲ್ಲಿ ಲೈಫ್ ಇಲ್ಲ. ಆ ಕೃಷಿ ಮಾಡಿ ಯಾವಾಗ ಮಳೆ ಬಂದು ಅದು ಯಾವಾಗ ನಾನು ಅದು ಪ್ರೊಡಕ್ಷನ್ ಮಾಡಿ ಅದು ಹೋಗಿ ಸಂತೆಯಲ್ಲಿ ಕೊಟ್ಟು ದುಡ್ಡು ತಗೊಂಡು ಯಾವಾಗ ನಾನು ಮಾಡುವುದು? ಸಪೋಸ್ ತಾವು ಅಮೇರಿಕಾ ಹೋಗಿ ನೋಡಬೇಕು. ಅಮೇರಿಕಾವೋ ಆಸ್ಟ್ರೇಲಿಯಾವೋ ತಾವು ಹೋಗಿದ್ದೀರನ್ನ, ಅಲ್ಲಿ ಕೃಷಿ ಮಾಡ್ತಾರೆ.
ಬಟ್ ಒಬ್ಬೊಬ್ಬನಲ್ಲಿ ಒಂದು 3,000-4,000 ಏಕರ್ನಲ್ಲಿ ಕೃಷಿ ಮಾಡ್ತಾರೆ. ನಮ್ಮ ಥರ ಒಂದು 6 ಏಕರು 4 ಏಕರು 2 ಏಕರ್ನಲ್ಲಿ ಕೃಷಿ ಮಾಡಲ್ಲ. 6,000 ಏಕರ್ಸ್ನಲ್ಲಿ ಸೋಯಾಬೀನ್ಸ್ ಹಾಕಿರ್ತಾರೆ. 6,000 ಏಕರ್ ದೊಡ್ಡ ಸೋಯಾಬೀನ್ಸ್. ದೊಡ್ಡ ಮಿಷಿನ್ ಇರ್ತದೆ, ಮ್ಯಾನ್ಯಲ್ ಲೇಬರ್ ಯಾರು ಇರಲ್ಲ, ಮಿಷಿನ್ ಇರ್ತದೆ. ಮಿಷಿನ್ ಬಂದು ಅದು ಚಕ್ ಮೇಲೆ ರನ್ ಮಾಡಿಕೊಂಡು ಹೋಗ್ತದೆ. ಸೊ ದಿಸ್ ಗೈಸ್ ದ ಮಿಷಿನ್ ವಿಲ್ ಪ್ಲಕ್ ಔಟ್ ಆಲ್ ಸೋಯಾಬೀನ್ಸ್. ಮಿಷಿನೇ ಬಂದು ಅದೆಲ್ಲ ಸೋಯಾಬೀನ್ಸ್ ಎಲ್ಲ ಫಿಲ್ಟರ್ ಮಾಡಿ ವಾಪಸ್ ನಮಗೆ, US ಇಸ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಸೋಯಾಬೀನ್ಸ್ ನಮಗೆ ಬರ್ತದೆ. US ಅವರು ಇತ್ತೀಚೆಗೆ ಎಲ್ಲ ಇದರೊಳಗಡೆ ಹೋಗ್ತಾ ಇದ್ದಾರೆ. ನಿನ್ನೆ ಟ್ರಂಪು ನಮ್ಮ ಚೈನೀಸ್ ಪ್ರೆಸಿಡೆಂಟು ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ. ತಾವು ಎಷ್ಟು ಜನ ಓದಿದ್ದೀರಾ ಗೊತ್ತಿಲ್ಲ. ಚೈನಾ ಅವರು ನೆಕ್ಸ್ಟ್ 2 ವರ್ಷ ಅಮೆರಿಕನ್ ಫಾರ್ಮರ್ಸ್ ಪ್ರೊಡ್ಯೂಸ್ ಮಾಡುವ $200 ಬಿಲಿಯನ್ ವರ್ತ್ ಆಫ್ ಫುಡ್ ಪರ್ಚೇಸ್ ಮಾಡಬೇಕು. ನಿನ್ನೆ ಸೈನ್ ಆಯಿತು ಅಗ್ರಿಮೆಂಟ್. ವಿಚ್ ಮೀನ್ಸ್ ಅಮೆರಿಕಾದಲ್ಲಿ ಯಾರು ಒಂದು ಕೃಷಿ ಮಾಡ್ತಾ ಇದ್ದಾರೋ ಅವರು ಪ್ರೊಡ್ಯೂಸ್ ಮಾಡುವ ಕೃಷಿ ಚೈನಾ ಅವರು ನೆಕ್ಸ್ಟ್ 2 ವರ್ಷದಲ್ಲಿ $200 ಬಿಲಿಯನ್ ಪರ್ಚೇಸ್ ಮಾಡಬೇಕು. ಸೊ ಟ್ರಂಪ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅಮೆರಿಕನ್ ಪ್ರೆಸಿಡೆಂಟ್ ಅವರು, ನಮ್ಮ ಅಮೆರಿಕನ್ ಫಾರ್ಮರ್ಸ್ ಅವರು ತುಂಬ ಪ್ರೊಡ್ಯೂಸ್ ಮಾಡ್ತಾರೆ, ನಾನು ನಂಬ್ತೀನಿ. ತಾವು ತಿಳ್ಕೊಳ್ಬೋದು ನೆಕ್ಸ್ಟ್ 10 ವರ್ಷದಲ್ಲಿ ಫಾರ್ಮಿಂಗ್ ಇಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್. ತಾವು ಲೈಕ್ ಮಾಡ್ತಿರೋ ಲೈಕ್ ಮಾಡಲ್ಲ, ದೊಡ್ಡ ಬಿಸ್ನೆಸ್ ಆಪರ್ಚುನಿಟಿ ಫಾರ್ಮಿಂಗ್ನಲ್ಲಿ ಬರಲಿಕ್ಕೆ ಕಾಯ್ತಾ ಇದೆ. ಇಂಡಿಯಾ ಇಸ್ ವೆಯ್ಟಿಂಗ್ ಟು ಗೆಟ್ ಇನ್ ಟು ಅ ಫಾರ್ಮಿಂಗ್ ರೆವಲ್ಯೂಷನ್. ಯಾಕೆಂದರೆ ನಮ್ಮ ಗೋಲ್ಸ್ ಯಾವಾಗಲೂ ಯಾವ ಥರ ಇರ್ತದೆ, ಕರೆಂಟಾಗಿ ನೋಡ್ತೀವಿ. ಇವತ್ತು ಏನು ಇದರಲ್ಲಿ ಇದೆ ಅದು ನಮ್ಮ ಗುರಿ, ನಿನ್ನೆ ಏನಿತ್ತು ಅದು ಗುರಿ. ಆ ಥರ ಲೈಫ್ ನಾವು ಬದುಕಲಿಕ್ಕೆ ಆಗಲ್ಲ. ಇತ್ತೀಚೆಗೆ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅವರೆಲ್ಲ 10 ವರ್ಷಕ್ಕೆ ಮುಂಚೆ ಅವರು ಈ ವರ್ಲ್ಡ್ ಸೃಷ್ಟಿ ಮಾಡಿ ಇಲ್ಲಿ ಬಂದುಬಿಟ್ಟಿದ್ದಾರೆ. ತಾವು 10 ವರ್ಷ ಆದ ಮೇಲೆ ದೊಡ್ಡವರಾಗಬೇಕನ್ನ ತಾವು ಸೃಷ್ಟಿ ಮಾಡಿ ಅಲ್ಲಿ ಹೋಗಬೇಕು. ಇತ್ತೀಚೆಗೆ ಏನು ಫೇಮಸ್ ಆಗಿದೆ ಅದು ಕ್ಯಾಪ್ಚರ್ ಮಾಡೋದು ಪ್ರಯೋಜನ ಇಲ್ಲ. ದಟ್ ಇಸ್ ನಾಟ್ ಮೀನಿಂಗ್ಲೆಸ್. ಸೊ ಮೈ ಓನ್ಲಿ ಹೋಪ್ ಆ್ಯಂಡ್ ಪ್ರೇಯರ್ ಇಸ್ ಒನ್ಸ್ ಯು ಗೆಟ್ ಅ ಪರ್ಪಸ್, ಯು ಗೆಟ್ ಅ ವಿಷನ್, ನೆಕ್ಸ್ಟ್ ಬಂದು ಸೃಷ್ಟಿ ಮಾಡಬೇಕು. 10 ವರ್ಷ ಆದ ಮೇಲೆ ಅಗ್ರಿಕಲ್ಚರ್ ಇಂಡಿಯಾದಲ್ಲಿ ಡಿಸ್ಟ್ರಪ್ಟ್ ಆಗಿಯೇ ಆಗ್ತದೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಂದೇ ಬರ್ತದೆ. ಸೊ 10 ಏಕರ್ನಲ್ಲಿ 20 ಏಕರ್ನಲ್ಲಿ ಯಾರೂ ಬದುಕಲಿಕ್ಕಾಗಲ್ಲ. 100 ಏಕರ್ ಬೇಕು, ಮಿನಿಮಮ್ 300 ಏಕರ್ ಬೇಕು. ಸೊ ಗೌರ್ಮೆಂಟ್ ತಮಗೆ ಲಾಸ್ ಎಲ್ಲ ರೆಗ್ಯುಲೇಟ್ ಮಾಡ್ತಾರೆ. ಎಲ್ಲ ಫಾರ್ಮರ್ ಜೊತೆಗೆ ತಾವು ಟೈಅಪ್ ಮಾಡಿಕೊಂಡು 300 ಏಕರ್ ಲ್ಯಾಂಡ್ ತೊಗೊಂಡು ಸ್ವಲ್ಪ ರೋಬೋಟ್ಸ್ ಎಲ್ಲ ತೊಗೊಂಡು ಬಂದು ಸ್ವಲ್ಪ ಮ್ಯಾನ್ಯುವಲ್ ಲೇಬರ್ ಕಡಿಮೆ ಮಾಡಿ ಯು ಗಾಟ್ ಟು ಡೂ ಅಗ್ರಿಕಲ್ಚರ್. ಬೇರೆ ಆಪ್ಷನೇ ಇಲ್ಲ. ಇತ್ತೀಚೆಗೆ ವಿಯೆಟ್ನಾಂದಲ್ಲಿ ಕಾಫಿ ಎಲ್ಲ ನೋಡಿದ್ರೆ ರೋಬೋಟ್ಸ್ ಪ್ಲಕ್ ಮಾಡ್ತಾ ಇದೆ, ಬಿಕಾಸ್ ಜನ ಸಿಗ್ತಾ ಇಲ್ಲ. ಚೈನಾದಲ್ಲಿ ತುಂಬ ವಿಷಯ ರೋಬೋಟ್ಸ್ ಮಾಡ್ತಾ ಇದೆ. ಇಂಡಿಯಾಗೂ ರೋಬೋಟ್ಸ್ ಬರುತ್ತೆ 5 ವರ್ಷ. ರೋಬೋಟ್ಸ್ ವೆಲ್ಕಮ್, ಡ್ರೋನ್ಸ್ ವೆಲ್ಕಮ್. ತಾವು ಏನು ನೀರು ಹಾಕ್ತೀರಾ ಡ್ರೋನ್ಲಿಂದ ನೀರು ಹಾಕ್ತೀರಾ. ತಾವು ಪೆಸ್ಟಿಸೈಡ್ ಏನು ಮಾಡ್ತೀರಾ ಡ್ರೋನ್ಸ್ಲಿಂದ ಮಾಡ್ತೀರಾ. ಯಾರು ಮ್ಯಾನ್ಯುವಲಿ ಹೋಗಿ ಒಂದು ಡಬ್ಬ ತಗೊಂಡೋಗಿ ಹೊಡೆಯಲ್ಲ. ಬಟ್ ಈ ಫ್ಯೂಚರ್ ತಾವು ಇಮ್ಯಾಜಿನ್ ಮಾಡಬೇಕು. ಯು ಹ್ಯಾವ್ ಟು ಇಮ್ಯಾಜಿನ್ ದಿಸ್ ಫ್ಯೂಚರ್. ಇಮ್ಯಾಜಿನ್ ಮಾಡಿದೀರನ್ನ 10 ವರ್ಷ ಆದಮೇಲೆ ಇಂಡಿಯಾದಲ್ಲಿ ರೈಟ್ ನಾವು 1.5% ಜನ ಊಟ ಪ್ರೊಡ್ಯೂಸ್ ಮಾಡ್ತಾರೆ, 98% ಜನ ಊಟ ತಿಂತಾ ಇದ್ದೀವಿ. ಅಗೇನ್ ಐಲ್ ರಿಪೀಟ್ ದ ಸ್ಟೇಟ್ಮೆಂಟ್. 1% ಆಫ್ ಪೀಪಲ್, 1.5%, 1.5% ಜನ ಊಟ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, 98.5% ಜನ ಊಟ ತಿಂತಾ ಇದ್ದೀವಿ. 10 ವರ್ಷ ಆದಮೇಲೆ 0.3% ಜನ ಊಟ ಪ್ರೊಡ್ಯೂಸ್ ಮಾಡ್ತಾರೆ, 99.7% ಜನ ಊಟ ತಿಂತಾರೆ. ಸಿಂಪಲ್. ನಾವು ತಾವು ಡಿಸೈಡ್ ಮಾಡಬೇಕು, ಅಂದ 0.3% ಒಳಗಡೆ ತಾವು ಹೋಗಬೇಕು. ದಟ್ ಇಸ್ ದ ಫ್ಯೂಚರ್. ಸುಮ್ಮನೆ ತಾವು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದೇ ಥರ ಸಾವಿರಾರು ನಾವು ಫೀಲ್ಡ್ ತಗೊಳ್ಬೋದು.